ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ದಿನ 26 ಜೂನ್ 2026 ದಿನದ ಪಂಚಾಂಗ ಹೇಗಿದೆ ಅಂತೇಳಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ. ನೋಡೋಣ ಬನ್ನಿ. ಇವತ್ತಿನ ತಿಥಿ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಏಕಾದಶಿ, ನಿರ್ಜಲ ಏಕಾದಶಿ ಅಂತಾನೂ ಕರೀತಾರೆ. ಇವತ್ತು ವಿಶೇಷವಾಗಿ ಏನು ಗಮನಿಸಬೇಕು ಅನ್ನೋದಾದ್ರೆ, ಶುಕ್ಲ ಪಕ್ಷದ ಏಕಾದಶಿ ಬಹಳ ಪವಿತ್ರವಾದ ದಿನ. ಇವತ್ತಿನ ದಿನ ನೀವೇನಾದರೂ ಉಪವಾಸ ಮಾಡಿದ್ರೆ, ವ್ರತ ಆಚರಣೆ ಮಾಡಿದ್ರೆ ಬಹಳಷ್ಟು ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ. ಮತ್ತೆ ಶುಕ್ರವಾರ ಬಂದಿರೋದ್ರಿಂದ ಇವತ್ತು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದು ಶುಕ್ರ ಗ್ರಹದ ಅನುಗ್ರಹಕ್ಕೆ ಬಹಳ ಸೂಕ್ತವಾಗುತ್ತೆ. ಇನ್ನು ನಕ್ಷತ್ರ ಸ್ವಾತಿ ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ರಾಹು ಮತ್ತು ದೇವತೆ ವಾಯುದೇವ ಆಗಿರೋದ್ರಿಂದ ಸೌಮ್ಯ, ಚರ ಇಂಥ ನಕ್ಷತ್ರವಾಗಿದೆ ಇದು. ಇನ್ನು ಯೋಗ ನೋಡೋದಾದ್ರೆ ಶಿವ ಯೋಗ ಇದೆ ಇವತ್ತು. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಮಂತ್ರ ಸಾಧನೆಗೆ ಒಳ್ಳೆ ದಿನ ಇವತ್ತು. ಇನ್ನು ಕರಣ ನೋಡೋದಾದ್ರೆ ಭದ್ರಕರಣ, ವಿಷ್ಟೀಕರಣ ಅಂತಾನೂ ಕರಿತೀವಿ. ಅದಾದ್ಮೇಲೆ ಅದ್ರ ಜೊತೆಗೆ ಬಾಲವಕರಣ ಕೂಡ ಇದೆ ಇವತ್ತು. ಇನ್ನು ಸೂರ್ಯೋದಯ ಬೆಳಗ್ಗೆ 5:46, ಸೂರ್ಯಾಸ್ತ ಸಂಜೆ 6:48, ಚಂದ್ರೋದಯ ಮಧ್ಯಾಹ್ನ 3:15, ಚಂದ್ರಾಸ್ತ ಮಧ್ಯರಾತ್ರಿ 2:40. ಇದು ಯಾವ ತರ ಪರಿಗಣಿಸಲಾಗತ್ತೆ ಅಂದ್ರೆ ಮರುದಿನ ಮುಂಜಾನೆ ಪರಿಗಣಿಸಲಾಗತ್ತೆ. ಇನ್ನು ಶುಭ ಮುಹೂರ್ತಗಳು ನೋಡೋದಾದ್ರೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:51 12:43 ತನಕ ಇರುತ್ತೆ. ಒಳ್ಳೆ ಕೆಲಸ ಯಾವ್ದಾದ್ರು ಇದ್ರೆ ನೀವು ಮಾಡಬಹುದು. ಇನ್ನು ವಿಜಯ ಮುಹೂರ್ತ ಮಧ್ಯಾಹ್ನ 2:23 3:19 ಇರುತ್ತೆ. ಆಮೇಲೆ ಧೂಳಿ ಮುಹೂರ್ತ ಸಂಜೆ 6:47 7:09 ಇರುತ್ತೆ. ಅಮೃತ ಕಾಲ ರಾತ್ರಿ 10:20 12:02 ಇರುತ್ತೆ. ಇನ್ನು ಅಶುಭ ಸಮಯಗಳು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ 10:00 12 ಗಂಟೆ ತನಕ, ಗುಳಿಕ ಕಾಲ ಬೆಳಗ್ಗೆ 7:00 9 ಗಂಟೆ ತನಕ, ಯಮಗಂಡ ಕಾಲ ಮಧ್ಯಾಹ್ನ 3 4:00 ತನಕ. ಇನ್ನು ದುರ್ಮುಹೂರ್ತ ನೋಡೋದಾದ್ರೆ ಬೆಳಗ್ಗೆ 8:18 9:10 ಮಧ್ಯಾಹ್ನ 12:43 1:35. ವರ್ಜ್ಯಂ ಸಮಯ ನೋಡೋದಾದ್ರೆ ಮಧ್ಯಾಹ್ನ 12:15 1:55. ಸೂರ್ಯ ಇವತ್ತು ಮಿಥುನ ರಾಶಿಯಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಚಂದ್ರ ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿದ್ದಾನೆ. ಮಂಗಳ ಮೇಷ ರಾಶಿಯಲ್ಲಿ, ಬುಧ ಮಿಥುನ ರಾಶಿಯಲ್ಲಿ, ಗುರು ವೃಷಭ ರಾಶಿಯಲ್ಲಿ, ಶುಕ್ರನು ಮಿಥುನ ರಾಶಿಯಲ್ಲೇ ಇದ್ದಾನೆ. ಶನಿ ಕುಂಭ ರಾಶಿಯಲ್ಲಿದ್ದಾನೆ. ರಾಹು ಮೀನ ರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿದ್ದಾನೆ. ವಿಶೇಷ ಪರಿಹಾರಗಳು ಆಯಾ ರಾಶಿಗೆ ಅನುಗುಣವಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ನೀವು ಅದನ್ನ ಫಾಲೋ ಮಾಡಿದ್ರೆ ಆಯ್ತು, ಬಹಳ ಶುಭ ಫಲಗಳನ್ನ ಅನುಭವಿಸ್ತೀರ. 26 ಜೂನ್ 2026 ಮೊದಲನೇ ರಾಶಿಚಕ್ರದ ಮೊದಲನೇ ರಾಶಿಯಾದ ಮೇಷ ರಾಶಿಯ ದಿನ ಭವಿಷ್ಯ ಹೇಗಿದೆ ಇವತ್ತು ಅಂತ ನೋಡೋಣ ಬನ್ನಿ. ಇವತ್ತು ಮಂಗಳನ ಗ್ರಹ ನಿಮ್ಮದೇ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ, ಚಂದ್ರ ನಿಮ್ಮ ಸಪ್ತ ಭಾವದಲ್ಲಿರೋದ್ರಿಂದ ಈ ದಿನ ನಿಮಗೆ ವಿವಿಧ ಕ್ಷೇತ್ರಗಳಲ್ಲಿ ಮಿಶ್ರ ಫಲ ಸಿಗುತ್ತೆ. ಮಹತ್ವದ ಬದಲಾವಣೆ ತರತ್ತೆ. ಆಮೇಲೆ ನಿರ್ಜಲ ಏಕಾದಶಿ ದಿನ ಇರೋದ್ರಿಂದ ನೀವು ಆಂತರಿಕ ಶಕ್ತಿನ ಹೆಚ್ಚಿಸ್ಕೊಳ್ಬಹುದು ಇವತ್ತು. ಇನ್ನು ಉದ್ಯೋಗ ದೃಷ್ಟಿಯಿಂದ ನಿಮಗೆ ಬಹಳ ಸಕ್ರಿಯವಾದ ದಿನ ಅಂತ ಹೇಳ್ಬೋದು. ರಾಶಿಯಾಧಿಪತಿ ಮಂಗಳನ ಪ್ರಭಾವದಿಂದ ಅದ್ಭುತ ನಾಯಕತ್ವ ಗುಣ, ಧೈರ್ಯ ಇವತ್ತು ಬರುತ್ತೆ. ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಮನ್ನಣೆ ಕೂಡ ಸಿಗುತ್ತೆ. ಮೇಲಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನು ಒಪ್ಕೊಳ್ತಾರೆ. ಪ್ರಮುಖ ಯೋಜನೆ ಮುನ್ನಡೆಸುವ ದೊಡ್ಡ ಜವಾಬ್ದಾರಿ ನಿಮಗೆ ಸಿಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಇರುತ್ತೆ. ಇನ್ನು ಸಪ್ತಮ ಭಾವದಲ್ಲಿ ಚಂದ್ರನ ದೃಷ್ಟಿಯಿಂದ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಸ್ವಲ್ಪ ಅಹಂಕಾರದ ನಡವಳಿಕೆಯನ್ನು ತಪ್ಪಿಸ್ಬೇಕಾಗತ್ತೆ. ಉದ್ವೇಗದಿಂದ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಇನ್ನು ಆರ್ಥಿಕ ಪರಿಸ್ಥಿತಿ ಲಾಭದಾಯಕವಾಗಿರುತ್ತೆ. ಖರ್ಚಿನ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಕೊಂಡ್ರೆ ಬಹಳ ಒಳ್ಳೇದು. ಪಾಲುದಾರಿಕೆ ವ್ಯವಹಾರ ಮಾಡೋರಿಗೆ ಅತ್ಯಂತ ಶುಭ ದಿನ. ಹೊಸ ಹೂಡಿಕೆ ಅಥವಾ ಹೊಸ ಒಪ್ಪಂದ ಇದಕ್ಕೆ ಏನಾದ್ರೂ ಸೈನ್ ಹಾಕ್ಬೇಕು ಅಂದ್ರೆ ಅಭಿಜಿತ್ ಮುಹೂರ್ತದಲ್ಲಿ ಸೈನ್ ಹಾಕಿ ಬಹಳಷ್ಟು ಲಾಭ ಬರುತ್ತೆ. ಇನ್ನು ಬರ್ಬೇಕಿದ್ದ ಹಳೆ ಬಾಕಿ ಹಣ ನಿಮ್ ಕೈ ಸೇರತ್ತೆ. ಶೇರ್ ಮಾರ್ಕೆಟು, ಸಟ್ಟ ವ್ಯವಹಾರ ಈ ತರದ್ರಲ್ಲೆಲ್ಲ ಅತಿಯಾಸೆಗೆ ಬಿದ್ದು ದುಡ್ಡು ಹಾಕಿ ನಷ್ಟಕ್ಕೆ ಕಾರಣ ಆಗುತ್ತೆ. ಹುಷಾರಾಗಿರಿ.
ಇನ್ನು ಧಾರ್ಮಿಕ ಕಾರ್ಯಕ್ಕೆ, ಕುಟುಂಬದ ಸೌಕರ್ಯಕ್ಕೆ ಸ್ವಲ್ಪ ಹಣ ಖರ್ಚಾಗತ್ತೆ, ಅದರಿಂದ ನಿಮ್ಗೆ ಒಳ್ಳೇದು ಆಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಸಪ್ತಮ ಭಾವದಲ್ಲಿ ಚಂದ್ರನ ಇರೋದ್ರಿಂದ ಸಂಬಂಧಗಳು ಗಟ್ಟಿಯಾಗುತ್ತೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ, ಆದ್ರೂ ಅದು ಬಗೆಹರಿಯುತ್ತೆ. ಅವಿವಾಹಿತರಿಗೆ, ಪ್ರೇಮಿಗಳಿಗೆ ಶುಭ ದಿನ. ಪ್ರೇಮ ನಿವೇದನೆ ಮಾಡಲು, ಮದುವೆ ಮಾತುಕತೆ ಒಪ್ಪಿಗೆ ಪಡೆಯಲು ಬಹಳ ಒಳ್ಳೆ ದಿನ. ಕುಟುಂಬದ ಹಿರಿಯರ, ವಿಶೇಷವಾಗಿ ತಾಯಿ ಆರೋಗ್ಯ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಅವರ ಆಶೀರ್ವಾದ ನಿಮಗೆ ಸಕಲ ಕಾರ್ಯದಲ್ಲಿರೋ ಅಡೆತಡೆಗಳನ್ನು ದೂರ ಮಾಡುತ್ತೆ. ಇನ್ನು ಆರೋಗ್ಯ ಒಟ್ಟಾರೆಯಾಗಿ ಉತ್ತಮವಾಗೇ ಇದೆ. ಹಳೆ ಕಾಯಿಲೆಯಿಂದ ಬಳಲುತ್ತಿರೋರಿಗೆ ಸ್ವಲ್ಪ ಮಟ್ಟಿನ ಉಪಶಮನ ಸಿಗುತ್ತೆ. ಅತಿಯಾದ ಕೆಲಸದ ಒತ್ತಡದಿಂದ ಸ್ವಲ್ಪ ತಲೆನೋವು ಅನಿಸ್ಬೋದು, ಕಣ್ಣಿಗೆ ಆಯಾಸ ಕಾಡ್ಬೋದು. ಕೋಪ ಮತ್ತೆ ಆತುರನ್ನ ನಿಯಂತ್ರಣದಲ್ಲಿಟ್ಕೊಂಡ್ರೆ ಇವತ್ತಿನ ದಿನ ಬಹಳ ಒಳ್ಳೇದಾಗತ್ತೆ. ಇನ್ನು ಸಾತ್ವಿಕ ಆಹಾರ ಸೇವನೆ ಮಾಡೋದು. ಹವಾಮಾನ ವೈಪರ್ಯದಿಂದ ಜೀರ್ಣ ತೊಂದರೆ ಕಾಣಿಸ್ಕೊಳ್ಬಹುದು, ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ಕಠಿಣ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಲು ಶಿಕ್ಷಕರು ಅಥವಾ ಹಿರಿಯರು ಇವರ ಸಲಹೆ ತಗೊಂಡ್ರೆ ಬಹಳ ಒಳ್ಳೇದು. ವಿದೇಶದಲ್ಲಿ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗೆ ಸೇರ್ಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಒಳ್ಳೆ ಸಂದೇಶ ಸಿಗತ್ತಿವತ್ತು. ಇನ್ನು ವಿಶೇಷ ಪರಿಹಾರ, ಶುಕ್ರವಾರ ಏಕಾದಶಿ ದಿನ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠಿಸೋದು. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರನ 108 ಬಾರಿ ಜಪಿಸಿ. ಆಮೇಲೆ ಅದೃಷ್ಟ ಬಣ್ಣ ಕೆಂಪು ಮತ್ತೆ ಬಿಳಿ. ಶುಭ ಸಂಖ್ಯೆ 9. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಸುವರ್ಣಾವಕಾಶದ ದಿನ ಅಂತ ಹೇಳ್ಬೋದು. ಅತಿಯಾದ ಆತುರ, ಕೋಪ ಕಡಿಮೆ ಮಾಡ್ಕೊಂಡ್ರೆ ನಿಮ್ಮ ಯಶಸ್ಸು ಉತ್ತುಂಗಕ್ಕೆ ನಿಮ್ಮನ್ನ ಕರ್ಕೊಂಡೋಗುತ್ತೆ. ಇನ್ನು ಮುಂದಿನ ರಾಶಿ ಋಷಭ ರಾಶಿ. ಋಷಭ ರಾಶಿಯವರಿಗೆ ದೇವಗುರು ಬೃಹಸ್ಪತಿ ನಿಮ್ಮ ರಾಶಿಯಿಂದ ಅತ್ಯಂತ ದೊಡ್ಡ ಬದಲಾವಣೆನ ತಂದುಕೊಡ್ತಾ ಇದೆ. ಚಂದ್ರ ನಿಮ್ಮ 6ನೇ ಭಾವದಲ್ಲಿ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಭೌತಿಕ ಸುಖ, ಆಧ್ಯಾತ್ಮಿಕ ಚಿಂತನೆ ಎಲ್ಲ ಹೆಚ್ಚಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಠಿಣ ಪರಿಶ್ರಮ, ಸವಾಲು ಜಯಿಸುವ ದಿನ ಅಂತ ಹೇಳ್ಬಹುದು. ಸಹೋದ್ಯೋಗಿಗಳೊಂದಿಗೆ ರಹಸ್ಯದ ಪೈಪೋಟಿ ಎದುರಾಗುತ್ತೆ. ಆದ್ರೆ ನಿಮ್ಮ ರಾಶಿಯಲ್ಲಿ ಗುರು ಸೌಮ್ಯ ದೃಷ್ಟಿಯಿಂದ ಯಾರೂ ನಿಮಗೆ ಹಾನಿ ಮಾಡಲು ಸಾಧ್ಯ ಮಾಡೋಕ್ಕೆ ಬಿಡಲ್ಲ. ಉದ್ಯೋಗ ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ರೆ ದೊಡ್ಡ ಸಂಸ್ಥೆಯಿಂದ ಸಂದರ್ಶನ ಕರೆ ಕೂಡ ಬರಬಹುದು. ಆರ್ಥಿಕ ದೃಷ್ಟಿಯಿಂದ ನಿಮಗೆ ಅತ್ಯಂತ ಲಾಭದಾಯಕ ಸ್ಥಿರವಾದ ದಿನ. ರಾಶಿಯಾಧಿಪತಿ ಶುಕ್ರನ ಭಾವದಿಂದ ಇವತ್ತು ಆರ್ಥಿಕ ಪ್ರಗತಿ ಕಂಡು ಬರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಬಹಳಷ್ಟು ಲಾಭ ತಂದು ಕೊಡುತ್ತೆ. ಹೊಸ ವ್ಯಾಪಾರ ಆರಂಭ ಮಾಡಕ್ಕೆ, ಹೊಸ ಸರಕು ಬಿಸ್ನೆಸ್ ಮಾಡಕ್ಕೆ ಅಭಿಜಿತ್ ಮುಹೂರ್ತ ಬಹಳ ಒಳ್ಳೆಯದು. ಇನ್ನು ನಿಮ್ಮ ಆದಾಯದ ಮೂಲ ಹೆಚ್ಚಾಗತ್ತೆ. ಬರಬೇಕಿದ್ದ ಸಾಲ ಹಣ ವಾಪಸ್ ಬಂದು ಕೈ ಸೇರುತ್ತೆ. ಭೂಮಿ, ವಾಹನ, ಚಿನ್ನ ಇದ್ರ ಮೇಲೆಲ್ಲ ಹೂಡಿಕೆ ಮಾಡಿದ್ರೆ ಧನಾತ್ಮಕ ಹೆಜ್ಜೆ ಇಟ್ಟರೆ ಬಹಳ ಒಳ್ಳೆಯದಾಗತ್ತೆ. ಇನ್ನು ಅಪರಿಚಿತರ ಮಾತು ಕೇಳಿ ದೊಡ್ಡ ಮೊತ್ತದ ಹಣನ ಸಾಲವಾಗಿ ನೀಡಕ್ ಹೋಗ್ಬೇಡಿ ಯಾರಿಗೂ, ಅದು ವಾಪಸ್ ಬರೋದು ಕಷ್ಟ ಆಗತ್ತೆ. ಕುಟುಂಬದ ಜೀವನದಲ್ಲಿ ಬಾಂಧವ್ಯ ಹೆಚ್ಚಾಗತ್ತೆ. ನಿಮ್ಮ ಸಂಗಾತಿ ಆರ್ಥಿಕ ಮತ್ತೆ ಕೌಟುಂಬಿಕ ನಿರ್ಧಾರ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರೆ. ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗತ್ತೆ. ನಿಮ್ಮ ಪ್ರೀತಿಯ ವಿಷಯ ಪೋಷಕರ ಮುಂದೆ ಹೇಳಲು ಬಹಳ ಒಳ್ಳೆ ದಿನ ಇವತ್ತು. ಮಕ್ಕಳ ಶಿಕ್ಷಣ, ವೃತ್ತಿ ಜೀವನದಲ್ಲಿ ಪ್ರಗತಿ ನಿಮ್ಮ ಮನಸ್ಸಿಗೆ ಸಂತೋಷನ ತಂದುಕೊಡುತ್ತೆ. ಆರೋಗ್ಯ ದೃಷ್ಟಿಯಿಂದ ಮಿಶ್ರ ಫಲ ನೋಡಬಹುದು. 6ನೇ ಮನೆಯಲ್ಲಿ ಚಂದ್ರ ಸಂಚಾರ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಏರುಪೇರಾಗೋ ಚಾನ್ಸಸ್ ಇದೆ. ಅಂದ್ರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಆಗಿರ್ಬೋದು, ಗಂಟ್ಲು ನೋವಾಗಿರ್ಬೋದು, ಎಣ್ಣೆ ಪದಾರ್ಥದಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ನಿಮ್ಮ ರಾಶಿಯಲ್ಲಿ ಗುರುವಿನ ಪ್ರಭಾವ ಇರೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಧ್ಯಾನ, ಯೋಗ ಇದೆಲ್ಲ ಮಾಡೋದ್ರಿಂದ ಮನಸ್ಸಿನ ಒತ್ತಡ ಸ್ವಲ್ಪ ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದೇಶಿ ವಿಶ್ವವಿದ್ಯಾಲಯಕ್ಕೆ ಸೇರ್ಬೇಕು ಅಂತ ಇದ್ರೆ ವೀಸಾ, ಪ್ರವೇಶ ಪತ್ರಿಕೆ ಅಡೆತಡೆ ಇಲ್ಲದೆ ಎಲ್ಲ ಮುಗಿಸುತ್ತೆ. ಇನ್ನು ಬ್ಯಾಂಕಿಂಗು, ಮ್ಯಾನೇಜ್ಮೆಂಟು, ಕಲಾ ವಿಭಾಗ ಇಲ್ಲೆಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರೆ ಗ್ರಹಣ ಶಕ್ತಿ ಬಹಳಷ್ಟು ಉತ್ತಮವಾಗಿರುತ್ತೆ. ವಿಶೇಷ ಪರಿಹಾರ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿ ದೇವಿ ಬಳಿ ಬಿಳಿ ಬಣ್ಣದ ಹೂನ ಅರ್ಪಿಸಬೇಕು. ಓಂ ಶ್ರೀಂ ಮಹಾಲಕ್ಷ್ಮಿ ನಮಃ ಮಂತ್ರನ ಜಪಿಸಬೇಕು. ಆಮೇಲೆ ಇವತ್ತಿನ ಅದೃಷ್ಟ ಬಣ್ಣ ಬಿಳಿ ಮತ್ತೆ ತಿಳಿ ಹಳದಿ. ಅದೃಷ್ಟ ಸಂಖ್ಯೆ 6 ಮತ್ತೆ 2. ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಈ ದಿನ ಸುಖ ಸಮೃದ್ಧಿ ನೀಡುವಂತ ದಿನ. ನಿಮ್ಮ ತಾಳ್ಮೆ, ಸೌಮ್ಯ ಸ್ವಭಾವ ನಿಮ್ಮ ಮನಸ್ಸಿನ ಗುಟ್ಟು ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ
ಸೂರ್ಯ ಬುಧ ಶುಕ್ರ ಗ್ರಹ ಅಪರೂಪದ ಸಂಯೋಜನೆ ಉಂಟಾಗುತ್ತೆ. ಇದರಿಂದ ನಿಮ್ಮ ರಾಶಿಯಲ್ಲಿ ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ ಎಲ್ಲ ಸೃಷ್ಟಿಯಾಗತ್ತೆ. ಇದು ಚಂದ್ರನ ಪಂಚಮ ಭಾವದಲ್ಲಿ ತುಲಾ ರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಿಮಗೆ ವ್ಯಕ್ತಿತ್ವದಲ್ಲಿ, ವೃತ್ತಿಯಲ್ಲಿ, ಆರ್ಥಿಕ ಜೀವನದಲ್ಲಿ ಅದ್ಭುತ ಧನಾತ್ಮಕ ಬದಲಾವಣೆನ ನೀವು ಕಾಣ್ತೀರಾ. ಇನ್ನ ನಿಮ್ಮ ರಾಶಿಯಲ್ಲಿ ಬುಧ ಮತ್ತೆ ಶುಕ್ರ ಇರೋದ್ರಿಂದ ಇವತ್ತು ಬಹಳ ಆಕರ್ಷಣೆ ಮತ್ತು ಮಾತುಗಾರಿಕೆ ಬಹಳ ಪ್ರಭಾವಶಾಲಿ ಆಗತ್ತೆ. ನಿಮ್ಮ ಚತುರತೆ, ಮಾತಿನ ಚತುರತೆಯಿಂದ ಕಠಿಣ ಕೆಲಸನ ಸುಲಭವಾಗಿಸ್ಕೊಳ್ತೀರಾ. ಅದರಿಂದ ನಿಮಗೆ ಸಮಾಜದಲ್ಲಿ ಗೌರವ ಸಿಗತ್ತೆ, ಜನಪ್ರಿಯತೆ ಹೆಚ್ಚಾಗತ್ತೆ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಉತ್ಸಾಹ, ನಾಯಕತ್ವದ ಗುಣ ಎದ್ದು ಕಾಣತ್ತೆ. ಇನ್ನು ವೃತ್ತಿ ರಂಗದಲ್ಲಿ ಮಿಥುನ ರಾಶಿಯವರಿಗೆ ಅತ್ಯಂತ ಯಶಸ್ವಿ ದಿನ. ಗ್ರಹಗಳ ಶುಭ ಸ್ಥಿತಿ ನಿಮ್ಮನ್ನ ಯಶಸ್ವಿಯತ್ತ ಕೊಂಡೊಯ್ಯುತ್ತೆ. ಕಚೇರಿಯಲ್ಲಿ ಮೇಲಧಿಕಾರಿಗಳು ಒಂಥರ ಸುದೀರ್ಘ ಚರ್ಚೆನ ನಡೆಸ್ತಾರೆ ನಿಮ್ಮ ಜೊತೆಗೆ. ನಿಮ್ಮ ಕಾರ್ಯಕ್ಷಮತೆನ ಮೆಚ್ಕೊಂಡು ಹೊಸ ಪ್ರಾಜೆಕ್ಟು, ಪ್ರಮೋಷನ್ ಎಲ್ಲ ಕೊಡೋಕೆ ಪ್ಲಾನ್ ಮಾಡ್ತಾರೆ. ಇನ್ನು ಬರವಣಿಗೆ, ಪತ್ರಿಕೋದ್ಯಮ, ಕಲೆ, ಮಾರ್ಕೆಟಿಂಗ್, ತಂತ್ರಜ್ಞಾನ ಇಲ್ಲೇನಾದ್ರೂ ನೀವು ಕೆಲಸ ಮಾಡ್ತಾ ಇದ್ರೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಗೆ ಸಿಗತ್ತೆ. ಆಮೇಲೆ ತಂಡವನ್ನ ಮುನ್ನಡೆಸುವ ಜವಾಬ್ದಾರಿ ನಿಮ್ಗೆ ಸಿಗತ್ತೆ. ಟೀಮ್ ಲೀಡರ್ ಆಗಿ ವರ್ಕ್ ಮಾಡೋ ಚಾನ್ಸ್ ಸಿಗತ್ತೆ. ಇನ್ನು ಆರ್ಥಿಕವಾಗಿ ನೋಡೋದಾದ್ರೆ ಗ್ರಹಗಳ ದೃಷ್ಟಿ ಇರೋದ್ರಿಂದ ನೀವು ರಾಜಯೋಗದ ಸೌಕರ್ಯನ ಅನುಭವಿಸ್ತೀರಾ. ಬುಧಾದಿತ್ಯ ಯೋಗ, ಇದ್ರ ಪ್ರಭಾವದಿಂದ ಹಠಾತ್ ಧನ ಲಾಭ, ಹೊಸ ಗ್ರಾಹಕರ ಸಂಪರ್ಕ, ವ್ಯಾಪಾರ ದುಪ್ಪಟ್ಟು ಪ್ರಗತಿ ಆಗೋದು. ಆಮೇಲೆ ಶೇರ್ ಮಾರುಕಟ್ಟೆಯಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ದೀರ್ಘ ಹೂಡಿಕೆ ಮಾಡಲು ಅಭಿಜಿತ್ ಮುಹೂರ್ತದಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಹೆಚ್ಚೆಚ್ಚು ಲಾಭ ಬರುತ್ತೆ ನಿಮ್ಗೆ. ದೀರ್ಘಕಾಲದಿಂದ ಸಿಲುಕೊಂಡಿರೋ ಹಣಗಳು, ಸಾಲವಾಗಿ ಪಡೆದಿರೋದೆಲ್ಲ ನಿಮ್ಗೆ ವಾಪಸ್ ಬಂದು ಕೈ ಸೇರತ್ತೆ ನೋಡ್ರಿ. ಇನ್ನು ಪಂಚಮ ಭಾವದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಕುಟುಂಬ ಜೀವನದಲ್ಲಿ ಬಹಳ ಸಂತೋಷದ ವಾತಾವರಣನ ಅನುಭವಿಸ್ತೀರ. ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಮುನಿಸು ದೂರ ಆಗಿ ಬಾಂಧವ್ಯ ಗಟ್ಟಿಯಾಗತ್ತೆ. ಸುಂದರ ಸಮಯನ ಕಳಿತೀರಾ. ದಾಂಪತ್ಯದಲ್ಲಿ ಸಾಮರಸ್ಯ ಹೆಚ್ಚಾಗತ್ತೆ. ಜೀವನ ಸಂಗತಿ ಆರೋಗ್ಯ ಸುಧಾರಿಸುತ್ತೆ. ಆಮೇಲೆ ಸಂತಾನ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಪ್ರಾಪ್ತಿಯಾಗಿ ಶುಭ ವಾರ್ತೆ ಕೇಳ್ತೀರಾ. ಮಕ್ಕಳ ಯಶಸ್ಸು ನಿಮ್ಗೆ ಹಬ್ಬದ ವಾತಾವರಣ ನಿರ್ಮಿಸುತ್ತೆ. ಇನ್ನು ಆರೋಗ್ಯ ಬಹಳ ಉತ್ತಮವಾಗಿ ಇರುತ್ತೆ. 3 ಗ್ರಹಗಳ ಸಂಯೋಗ ಇರೋದ್ರಿಂದ ಚಂಚಲ ಕಾಡ್ಬಹುದು ಸ್ವಲ್ಪ ಮನಸ್ಸಿನಲ್ಲಿ. ನೀವು ದೈಹಿಕವಾಗಿ ಬಹಳ ಸದೃಢವಾಗಿರ್ತೀರಾ, ದಿನವಿಡೀ ಚುರುಕಾಗಿರ್ತೀರಾ. ಅತಿಯಾದ ಯೋಚನೆಯಿಂದ ರಾತ್ರಿ ನಿದ್ರೆ ಕಾಡಬಹುದು. ಆಮೇಲೆ ಮಾನಸಿಕ ಶಾಂತಿಗೆ ಸ್ವಲ್ಪ ಧ್ಯಾನ ಮಾಡೋದು ಒಳ್ಳೇದು. ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು. ಸಾತ್ವಿಕ ಆಹಾರವನ್ನ ಪಾಲಿಸಬೇಕು. ಇನ್ನು ವಿಶೇಷ ಪರಿಹಾರ, ರಾಷ್ಟ್ರಾಧಿಪತಿ ಬುಧನಿಗೆ ಪ್ರಿಯವಾದ ವಿಘ್ನ ಹರ್ತ ಗಣೇಶನಿಗೆ ದೂರ್ವೆ ಅರ್ಪಿಸೋದು, ಓಂ ಗಂ ಗಣಪತಿ ನಮಃ ಮಂತ್ರನ ಜಪಿಸೋದು ಬಹಳ ಒಳ್ಳೆಯದು. ಇನ್ನು ಅದೃಷ್ಟ ಬಣ್ಣ ಹಸಿರು ಮತ್ತೆ ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 5 ಮತ್ತೆ 3. ವಿಶೇಷ ಪರಿಹಾರನ ಪಾಲಿಸಿ ಬಹಳ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ನಿಮ್ಗೆ ಇವತ್ತು ಎಲ್ಲಾ ರಂಗದಲ್ಲೂ ಧನಾತ್ಮಕ ಫಲಿತಾಂಶ ಸಿಗುತ್ತೆ. ನೀವು ಬಹಳ ಯಶಸ್ವಿಯಾಗಿ ಇರ್ತೀರಾ. ಬುದ್ಧಿವಂತಿಕೆನ ಸರಿಯಾದ ದಿಕ್ಕಿನಲ್ಲಿ ಬಳಸ್ಕೊಂಡ್ರೆ ಅಪಾರ ಯಶಸ್ಸು ನಿಮ್ದಾಗುತ್ತೆ. ನಮ್ಮ ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಚಂದ್ರ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ವ್ಯಯ ಭಾವದಲ್ಲಿ ಮಿಥುನ ರಾಶಿಯ ಸೂರ್ಯ ಮತ್ತೆ ಬುಧ ಶುಕ್ರ ತ್ರಿಗ್ರಹಿ ಸಂಯೋಗ ಇದೆ. ಸೊ ಹಾಗಾಗಿ ವ್ಯಯ ಭಾವದಲ್ಲಿ ಗ್ರಹಗಳು ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಕಟಕ ರಾಶಿಯವರು. ವೃತ್ತಿ ರಂಗದಲ್ಲಿ ನಿಮ್ಗೆ ಜವಾಬ್ದಾರಿ, ಕೆಲಸದ ಒತ್ತಡ ಎಲ್ಲ ಹೆಚ್ಚಾಗತ್ತೆ. ಆದ್ರೆ ಚತುರ್ಥ ಚಂದ್ರನ ಭಾವ ಇರೋದ್ರಿಂದ ಎಲ್ಲವನ್ನು ಎದುರಿಸೋ ಶಕ್ತಿ ಕೂಡ ದೇವರು ನಿಮ್ಗೆ ಕೊಡ್ತಾನೆ. ಇನ್ನು 12ನೇ ಮನೆಯಲ್ಲಿ ಬುಧ ಶುಕ್ರ ಇವ್ರ ಪ್ರಭಾವ ಇರೋದ್ರಿಂದ ವಿಶೇಷ ಸಂಸ್ಥೆಗಳಿಗೆ ಹೋಗುವ ಅಥವಾ ಹೊರಗಡೆ ಇರೋ ಕಂಪ್ನಿ ಜೊತೆಗೆ ವ್ಯವಹರಿಸಲು ಉದ್ಯೋಗಿಗಳಿಗೆ ಲಾಭ ಮತ್ತೆ ಒಳ್ಳೆ ಅವಕಾಶ ಸಿಗತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದ ಮಾಡಕ್ ಹೋಗ್ಬೇಡಿ. ನಿಮ್ಮ ರಹಸ್ಯ ಯೋಜನೆ ಅಥವಾ ಆಲೋಚನೆಯನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳೋದು ಬಹಳ ಉತ್ತಮ. ನಿಮಗೆ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಇನ್ನು ಉದ್ಯೋಗ ನಿಮಿತ್ತ ದೂರ ಪ್ರಯಾಣ ಮಾಡಿಸೋದು, ದೂರ ಪ್ರಯಾಣ ಬೆಳೆಸೋದು ಆರಂಭದಲ್ಲಿ ನಿಮ್ಗೆ ಆಯಾಸ ತಂದ್ಕೊಟ್ರು ಭವಿಷ್ಯದಲ್ಲಿ ಬಹಳ ಉತ್ತಮ ಪ್ರಗತಿನ ಕಾಣ್ತೀರಾ. ಇನ್ನ ಆರ್ಥಿಕವಾಗಿ ಮಿಶ್ರ ಫಲಗಳಿಂದ ಕೂಡಿದೆ. ವೈಭೋಗ ಜೀವನನ ಅನುಭವಿಸ್ತೀರಾ. ಧನದ ಹರಿವು ಸಾಮಾನ್ಯವಾಗಿರುತ್ತೆ. ಧಾರ್ಮಿಕ ಕಾರ್ಯಕ್ಕೆ ಸ್ವಲ್ಪ ಖರ್ಚಾಗೋ ಚಾನ್ಸಸ್ ಇದೆ.
ರಫ್ತು ಆಮದು ಆನ್ಲೈನ್ ವ್ಯವಹಾರ ಮಾಡೋರಿಗೆ ಲಾಭ ಪ್ರಮಾಣ ಹೆಚ್ಚಾಗತ್ತೆ. ಆಮೇಲೆ ಆರ್ಥಿಕ ಒಪ್ಪಂದ ನಡೆಸ್ಕೊಳ್ಳಲು ಅಭಿಜಿತ್ ಮುಹೂರ್ತ ಬಹಳ ಒಳ್ಳೆ ಟೈಮ್ ನೋಡ್ರಿ. ಇವತ್ತು ಯಾರಿಗೂ ದೊಡ್ಡ ಮೊತ್ತದ ಹಣ ನೀಡಕ್ ಹೋಗ್ಬಿಡ್ರಿ, ಅದು ವಾಪಸ್ ಬರೋದು ಬಹಳ ಕಷ್ಟ. ಕುಟುಂಬದ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯನ ಕಳಿತೀರಾ. ಹೊಸ ವಾಹನ ಅಥವಾ ಮನೆಗೆ ಬೇಕಾದ ವಸ್ತುಗಳ ಖರೀದಿಗೆ ಸ್ವಲ್ಪ ಕುಟುಂಬದೊಂದಿಗೆ ಕೂತು ಚರ್ಚೆ ಮಾಡುವಂತ ಸನ್ನಿವೇಶ ಬರ್ಬೋದು ಇವತ್ತು. ಜೀವನ ಸಂಗಾತಿಯಿಂದ ಸಂಪೂರ್ಣ ಪ್ರೀತಿ ಬೆಂಬಲ ಎಲ್ಲ ಸಿಗತ್ತೆ. ಸಂಗಾತಿ ಸಲಹೆ ನಿಮಗೆ ವೃತ್ತಿಪರ ಸಮಸ್ಯೆ ಬಗೆಹರಿಸಲು ಸಹಾಯ ಮಾಡುತ್ತೆ. ಪ್ರೇಮಿಗಳಿಗೆ ಇವತ್ತು ಸಾಮಾನ್ಯ ದಿನವಾಗಿರುತ್ತೆ. ಅತಿಯಾದ ಭಾವನಾತ್ಮಕತೆಯಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರದಂತೆ ಮಾತಿನಲ್ಲಿ ಸಂಯಮನ ನೀವು ಇಟ್ಕೋಬೇಕಾಗತ್ತೆ. ಇನ್ನು ಆರೋಗ್ಯ ಕಟಕ ರಾಶಿಯವರಿಗೆ ಇವತ್ತಿನ ಗ್ರಹಗತಿಗಳು ನಿಮ್ಮ ಮನಸ್ಸಿನ ಸ್ಥಿತಿ ಮೇಲೆ ಪ್ರಭಾವ ಬೀರುತ್ತೆ. ಒಟ್ಟಾರೆಯಾಗಿ ಆರೋಗ್ಯ ಬಹಳ ಸ್ಥಿರವಾಗಿಯೇ ಇರುತ್ತೆ. ಆದ್ರೆ ಸ್ವಲ್ಪ ಹವಾಮಾನ ಬದಲಾವಣೆಯಿಂದ ಶೀತ, ಕೆಮ್ಮು, ಎದೆ ಭಾಗದಲ್ಲಿ ಸಣ್ಣ ಪುಟ್ಟ ಇನ್ಫೆಕ್ಷನ್ ಇಂಥವೆಲ್ಲ ಕಾಣಿಸ್ಕೊಳ್ಳುತ್ತೆ. ಏಕಾದಶಿ ಇರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ತಕ್ಕಂತೆ ಔಷಧಿನ ಪಾಲಿಸಿದ್ರೆ ಬಹಳ ಒಳ್ಳೇದಾಗತ್ತೆ. ಇನ್ನು ಸ್ವಲ್ಪ ಮಾನಸಿಕ ನೆಮ್ಮದಿ ಬೇಕು ಅನ್ನೋದಾದ್ರೆ ಧ್ಯಾನ ಮಾಡೋದು, ಯೋಗ ಮಾಡೋದು, ಪುಸ್ತಕಗಳನ್ನು ಓದೋದು ನಿಮ್ಮ ಮನಸ್ಸನ್ನ ಶಾಂತವಾಗಿ ಇರಿಸುತ್ತೆ. ವಿದ್ಯಾರ್ಥಿಗಳಿಗೆ ಮನಸ್ಸು ಬೇರೆ ಬೇರೆ ಕಡೆ ವಿಷಯಗಳತ್ತ ವಾಲು ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಏಕಾಗ್ರತೆ ಕಷ್ಟ ಆಗುತ್ತೆ. ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಓದಿದ್ರೆ ಒಳ್ಳೆ ಫಲಿತಾಂಶ ಸಿಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ವಿದೇಶ ಕಂಪನಿಗಳಿಂದ ಓದಲು ಸ್ಕಾಲರ್ಶಿಪ್ ಸಿಗತ್ತೆ. ವಿಶೇಷ ಪರಿಹಾರ ನೋಡೋದಾದ್ರೆ ರಾಷ್ಟ್ರಾಧಿಪತಿ ಚಂದ್ರನ ಪ್ರಿಯವಾದ ದೇವ ಮಹಾದೇವ ಆಗಿರೋದ್ರಿಂದ ಪಂಚಾಕ್ಷರಿ ಮಂತ್ರನ ಜಪಿಸ್ಬೇಕು. ಓಂ ನಮಃ ಶಿವಾಯ ಮಂತ್ರನ ಹೇಳ್ಬೇಕು. ಇನ್ನು ಅದೃಷ್ಟ ಬಣ್ಣ ಬಿಳಿ ಮತ್ತೆ ತಿಳಿ ಹಳದಿ, ಅದೃಷ್ಟ ಸಂಖ್ಯೆ 2 ಮತ್ತೆ 7. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಆರ್ಥಿಕದಲ್ಲಿ ಸ್ವಲ್ಪ ಜಾಗರೂಕತೆಯಿಂದಿರಬೇಕು. ಆದ್ರೆ ಕುಟುಂಬದಲ್ಲಿ ಆಧ್ಯಾತ್ಮಿಕವಾಗಿ ಅಪಾರ ನೆಮ್ಮದಿ ನಿಮ್ಗೆ ಸಿಗತ್ತೆ. ಇವತ್ತು ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಖಂಡಿತ ಯಶಸ್ಸು ನಿಮ್ದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಶುಕ್ರ ಗ್ರಹಗಳೊಂದಿಗೆ ಸೂರ್ಯ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮ್ಗೆ ಅತ್ಯಂತ ಫಲಪ್ರದವಾದ ಬುಧಾದಿತ್ಯ ಯೋಗ ಮತ್ತೆ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗತ್ತೆ. ತೃತೀಯ ಭಾವದಲ್ಲಿ ತುಲಾ ರಾಶಿ ಇರೋದ್ರಿಂದ ಅದು ಸಂಚಾರ ನಿಮಗೆ ಸೂರ್ಯನ ಲಾಭ ನಿಮಗೆ ಹೆಚ್ಚಾಗತ್ತೆ. ಆರ್ಥಿಕ ಪ್ರಗತಿ, ಸಮಾಜದಲ್ಲಿ ಉನ್ನತ ಗೌರವ ಎಲ್ಲ ಹೆಚ್ಚಾಗೋ ಚಾನ್ಸಸ್ ಇದೆ. ಇನ್ನು ಕಚೇರಿಯಲ್ಲಿ ಅತ್ಯಂತ ಯಶಸ್ವಿ ಮತ್ತೆ ಪ್ರಭಾವಶಾಲಿಯಾದ ದಿನ ಆಗಿರುತ್ತೆ. ಲಾಭಸ್ಥಾನ ಸೂರ್ಯನಿಗೆ ಕೀರ್ತಿಯನ್ನ ಹೆಚ್ಚುತ್ತೆ. ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ, ಸಹೋದ್ಯೋಗಿಗಳಿಂದ ಮುಕ್ತ ಪ್ರಶಂಸೆ ಸಿಗತ್ತೆ. ಇನ್ನು ಪ್ರಮುಖ ಜವಾಬ್ದಾರಿಗಳು ಅಥವಾ ಹೊಸ ಹುದ್ದೆಗೆ ನಿಮ್ಮದಾಗತ್ತೆ. ನೀವೇನಾದ್ರೂ ರಾಜಕೀಯ, ಸರ್ಕಾರ ಕ್ಷೇತ್ರ ಇಲ್ಲೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ದೊಡ್ಡ ಮಟ್ಟದ ಯಶಸ್ಸನ್ನ ನಿಮ್ಗೆ ಸಿಗತ್ತೆ. ಆಮೇಲೆ ತೃತೀಯ ಭಾವದಲ್ಲಿ ಚಂದ್ರ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಬಹಳಷ್ಟು ಹೆಚ್ಚಾಗತ್ತೆ. ವ್ಯವಹಾರದಲ್ಲಿ ಮಾತುಕತೆ ಸಫಲವಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನಿಮ್ಗೆ ಸಂಪೂರ್ಣ ಧನಾತ್ಮಕ ಮತ್ತೆ ಲಾಭದಾಯಕ ದಿನ ಅಂತ ಹೇಳ್ಬೋದು. ಏಕಾದಶ ಭಾವದಲ್ಲಿ 3 ಪ್ರಮುಖ ಗ್ರಹಗಳಿರೋದ್ರಿಂದ ದೀರ್ಘಕಾಲದ ಬರಬೇಕಿದ್ದ ಹಳೆ ಬಾಕಿ ಹಣ ಇವತ್ತು ನಿಮ್ಗೆ ಬಂದು ಕೈ ಸೇರುತ್ತೆ. ಹೊಸ ಹೂಡಿಕೆಗಳಿಗೆ ಇವತ್ತು ಅತ್ಯಂತ ಪ್ರಶಸ್ತವಾದ ದಿನ ಅಂತ ಹೇಳ್ಬೋದು. ಶೇರ್ ಮಾರ್ಕೆಟು, ರಿಯಲ್ ಎಸ್ಟೇಟು, ಮ್ಯೂಚುವಲ್ ಫಂಡು ಇದನ್ನೆಲ್ಲ ಹಾಕೋ ಇಂಟ್ರೆಸ್ಟ್ ಇದ್ರೆ ಅಭಿಜಿತ್ ಮುಹೂರ್ತದಲ್ಲಿ ಇದನ್ನ ಡೆಪಾಸಿಟ್ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಇನ್ನು ಕುಟುಂಬದಲ್ಲಿ ದೊಡ್ಡ ಮಟ್ಟದ ಬೆಂಬಲ, ಆರ್ಥಿಕ ಸಹಾಯ ಇದೆಲ್ಲ ದೊರೆಯುತ್ತೆ. ಧಾರ್ಮಿಕ ಕಾರ್ಯಗಳ ನಿಮಿತ್ತ ಕುಟುಂಬದವರೊಂದಿಗೆ ಚರ್ಚೆ ಮಾಡ್ತೀರಾ. ಜೀವನ ಸಂಗಾತಿಯೊಂದಿಗೆ ಪ್ರೀತಿ, ಪರಸ್ಪರ ಗೌರವ ಹೆಚ್ಚಾಗೇ ಆಗುತ್ತೆ. ನಿಮ್ಮ ಸಂಗಾತಿಯ ಸಲಹೆ, ವ್ಯಾಪಾರ ಅಥವಾ ವೃತ್ತಿಪರ ನಿರ್ಧಾರ ಅದ್ಭುತ ಯಶಸ್ಸನ್ನ ತಂದ್ಕೊಡುತ್ತೆ. ಪ್ರೇಮಿಗಳಿಗೆ ಬಹಳ ರೊಮ್ಯಾಂಟಿಕ್ ಆಗಿರೋ ದಿನ. ಸಂಬಂಧಕ್ಕೆ ಪೋಷಕರ ಒಪ್ಪಿಗೆ ಸಿಗೋ ಚಾನ್ಸಸ್ ಇದೆ. ಆರೋಗ್ಯ ದೃಷ್ಟಿಯಿಂದ ಪ್ರಬಲ ಸ್ಥಾನದಲ್ಲಿರೋದ್ರಿಂದ ದೈಹಿಕ, ಮಾನಸಿಕ ಅತ್ಯುತ್ತಮವಾಗಿರ್ತೀರಾ. ದಿನವಿಡೀ ಉತ್ಸಾಹ ಮತ್ತೆ ಚಟುವಟಿಕೆಯಿಂದ ಇದ್ರೆ ಹಳೆಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಇಂದ ಏನಾದ್ರೂ ನೀವು ಬಳಲ್ತಾ ಇದ್ರೆ ಅದು ದೊಡ್ಡ ಮಟ್ಟದ ಉಪಶಮನನ ತಂದುಕೊಡುತ್ತೆ. ಸೂರ್ಯನ ಪ್ರಭಾವದಿಂದ ಮನಸ್ಸಿನಲ್ಲಿ ಯಾವುದೇ ಭಯ, ಆತಂಕ
ಅದೆಲ್ಲ ಇದ್ರೆ ತೃತೀಯ ಚಂದ್ರನ ಭಾವದಿಂದ ಸಣ್ಣ ಪುಟ್ಟ ವಿಷಯಗಳಿಗೆ ಪ್ರಗತಿ ಕಂಡು ತಪ್ಪಿಸ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗಂತೂ ಗುರುಗಳು ಹಿರಿಯರ ಮಾರ್ಗದರ್ಶನ ಪಡೆಯುವುದು ಬಹಳ ಒಳ್ಳೆಯದು. ಇನ್ನು ಸಂಶೋಧನೆ, ತಂತ್ರಜ್ಞಾನ, ವೈದ್ಯಕೀಯ, ಆಡಳಿತ ಈ ವಿಭಾಗದಲ್ಲಿ ಏನಾದರೂ ಓದ್ತಾ ಇದ್ರೆ ಹೆಚ್ಚಿನ ಯಶಸ್ಸು ನಿಮಗೆ ಸಿಗತ್ತೆ. ವಿಶೇಷ ಪರಿಹಾರ: ಮುಂಜಾನೆ ಬೇಗ ಎದ್ದು ಸೂರ್ಯನಿಗೆ ತಾಮ್ರ ಪಾತ್ರೆಯಲ್ಲಿ ನೀರು ಅರ್ಪಿಸೋದು, ಕೆಂಪು ಹೂನ ಅಕ್ಷತೆನ ಹಾಕಿ ಅರ್ಘ್ಯ ಮಾಡೋದು, ಓಂ ಸೂರ್ಯಾಯ ನಮಃ ಮಂತ್ರ ಪಠಿಸೋದು ಬಹಳ ಒಳ್ಳೆಯದು. ಇನ್ನು ಅದೃಷ್ಟ ಬಣ್ಣ ಬಂಗಾರದ ಬಣ್ಣ ಅಥವಾ ಕೇಸರಿ. ಶುಭ ಸಂಖ್ಯೆ 1 ಮತ್ತು 9. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಆರ್ಥಿಕವಾಗಿ, ವೃತ್ತಿಪರವಾಗಿ ಸುವರ್ಣ ಅವಕಾಶದ ದಿನ. ಅದ್ಭುತ ನಾಯಕತ್ವದ ಗುಣ, ಧನಾತ್ಮಕ ಚಿಂತನೆ ನಿಮ್ಮನ್ನ ಎಲ್ಲೋ ಕರ್ಕೊಂಡೋಗಿ ಇಡುತ್ತೆ. ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಶಕ್ತಿಶಾಲಿಯಾದ ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ ಕರ್ಮಸ್ಥಾನದಲ್ಲಿ ಜನ್ಮ ತಾಳಿದೆ. ಇದು ಚಂದ್ರನು ನಿಮ್ಮ ರಾಶಿಯಿಂದ ಧನಸ್ಥಾನಕ್ಕೆ ಸಂಚಾರ ಮಾಡ್ತಿದ್ದಾನೆ. ಶುಕ್ರವಾರ, ಏಕಾದಶಿ ಟೈಮು, ಇದೆಲ್ಲ ಉದ್ಯೋಗ ಮತ್ತೆ ಧನ ಸ್ಥಾನಗಳು ಅತ್ಯಂತ ಫಲಪ್ರದವಾಗಿರುತ್ತೆ. ಇನ್ನು ಆರ್ಥಿಕ ರಂಗದಲ್ಲಿ ಅದ್ಭುತ ಪ್ರಗತಿ ಕಾಣುತ್ತೀರಾ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ, ಚತುರತೆ ಎಲ್ಲರ ಗಮನ ಸೆಳೆಯುತ್ತೆ. ಮೇಲಧಿಕಾರಿಗಳು ನಿಮ್ಮ ಮೇಲೆ ಮನ್ನಣೆ ಇಡ್ತಾರೆ. ಇನ್ನು ಉದ್ಯೋಗ ಬದಲಾವಣೆ ಪ್ರಯತ್ನಿಸುತ್ತಿರೋರಿಗೆ ಪ್ರತಿಷ್ಠಿತ ಕಂಪನಿಗಳಿಂದ ಆಕರ್ಷಕ ಆಫರ್ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಪ್ರಮೋಷನ್ನು, ಇನ್ಕ್ರಿಮೆಂಟು ಇದ್ರದ್ದು ನಿರೀಕ್ಷೆಯಲ್ಲಿದ್ರೆ ಧನಾತ್ಮಕ ಸುದ್ದಿ ಕೂಡ ಕೇಳ್ತೀರಾ. ಸಂವಹನ ಕ್ಷೇತ್ರ, ಬ್ಯಾಂಕಿಂಗು, ಅಕೌಂಟ್ಸು, ಬೋಧನೆ, ಬರವಣಿಗೆ, ತಾಂತ್ರಿಕ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಅತ್ಯಂತ ಯಶಸ್ವಿ ಸಿಗುತ್ತೆ. ಇನ್ನು ಆರ್ಥಿಕವಾಗಿ ಬಹಳ ಉತ್ತಮ ಸ್ಥಿತಿಯಲ್ಲೇ ಇರ್ತೀರಾ. ಆದರೆ ಆದಾಯದ ಹರಿವು ಹೆಚ್ಚಾದಂಗೆ ಹಣದ ಹರಿವು ಕಡಿಮೆ ಆಗ್ತಾ ಹೋಗುತ್ತೆ. ಸ್ಥಿರ ಆಸ್ತಿ ಹೂಡಿಕೆ ಮಾಡಲು ಬಹಳ ಒಳ್ಳೆ ದಿನ ಇವತ್ತು. ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಲು ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಬಹಳ ಒಳ್ಳೆಯದು. ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚುತ್ತೆ. ಹೊಸ ಪಾಲುದಾರರೊಂದಿಗೆ ಸೇರ್ಕೊಂಡು ಯೋಜನೆ ನಡೆಸ್ತಾ ಇದ್ರೆ ಇಂದಿನ ದಿನ ಧನಾತ್ಮಕ ಫಲಿತಾಂಶ ಸಿಗುತ್ತೆ. ಕುಟುಂಬದಲ್ಲಿ ಸದಸ್ಯರೊಂದಿಗಿದ್ದ ಹಳೆ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಆಮೇಲೆ ಜೀವನ ಸಂಗಾತಿಯೊಂದಿಗೆ ಬಾಂಧವ್ಯ ಗಟ್ಟಿಯಾಗತ್ತೆ. ಆರ್ಥಿಕ ಯೋಜನೆ ಇದೆಲ್ಲ ರೂಪಿಸ್ತೀರಾ. ಪ್ರೇಮಿಗಳಿಗೆ ಇಂದು ಸಾಮಾನ್ಯ ದಿನವಾಗಿದೆ. ನಿಮ್ಮ ಸಂಗಾತಿಗೆ ಉಡುಗೊರೆಗಳನ್ನು ನೀಡುವ ಮೂಲಕ ಅವರ ಮನಸ್ಸನ್ನ ಗೆಲ್ತೀರಾ. ಆದ್ರೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ನೋಡೋದಾದ್ರೆ ದಿನವಿಡೀ ಚಟುವಟಿಕೆಯಿಂದ ಇರ್ತೀರಾ. ಆದ್ರೆ ದ್ವಿತೀಯಾರ್ಧದಲ್ಲಿ ಚಂದ್ರನ ಪ್ರಭಾವದಿಂದ ದೋಷ, ಕಣ್ಣಿನ ದೋಷ, ಹಲ್ಲಿನ ನೋವು ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಕ್ರಮದಿಂದ ಇದ್ರೆ ಬಹಳ ಒಳ್ಳೆಯದು. ಸಾತ್ವಿಕ ಆಹಾರ ಸೇವನೆ ಮಾಡೋದು, ಹಣ್ಣು ತರಕಾರಿ ಹಂಪಲು ತಿನ್ನೋದು. ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಸಿದ್ಧತೆ ನಡೆಸೋ ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಸಿಗೋ ಸೂಚನೆ ಇದೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಶಿಕ್ಷಕರು ಮತ್ತು ಹಿರಿಯರ ಪ್ರಶಂಸೆಗೆ ಪಾತ್ರರಾಗ್ತೀರಾ. ವಿಶೇಷ ಪರಿಹಾರ: ಇವತ್ತು ಶುಕ್ರವಾರ, ಏಕಾದಶಿ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠಿಸೋದು, ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ 108 ಬಾರಿ ಪಠಿಸೋದು. ನಿರ್ಜಲ ಏಕಾದಶಿ ಸಂದರ್ಭದಿಂದ ಹಣ್ಣು ಮತ್ತೆ ಕುಡಿಯುವ ನೀರು ದಾನ ಮಾಡಿ ಬಹಳ ಒಳ್ಳೆಯದು. ಅದೃಷ್ಟ ಬಣ್ಣ ಹಸಿರು ಮತ್ತೆ ಲೈಟ್ ಹಳದಿ. ಅದೃಷ್ಟ ಸಂಖ್ಯೆ 5 ಮತ್ತು 6. ವಿಶೇಷ ಪರಿಹಾರ: ಕನ್ಯಾ ರಾಶಿಯವರಿಗೆ ಈ ತಿಂಗಳು ಇವತ್ತಿನ ದಿನ 26ನೇ ದಿನ ಆರ್ಥಿಕವಾಗಿ ಉದ್ಯೋಗದ ದೃಷ್ಟಿಯಿಂದ ಬಹಳ ಯಶಸ್ವಿ ಸುವರ್ಣ ಅವಕಾಶದ ದಿನ ಅಂತ ಹೇಳ್ಬೋದು. ಭಗವಂತನ ಕೃಪೆ ನಿಮ್ಮ ಮೇಲೆ ಲಾಭವನ್ನು ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರೇ ರಾಶ್ಯಾಧಿಪತಿ ಶುಕ್ರ ಸೂರ್ಯ ಬುಧ ಗ್ರಹದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತಿನ ಪಾಲಿಗೆ ಅತ್ಯಂತ ಶುಭದಾಯಕ ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ಯೋಗ ಸೃಷ್ಟಿಯಾಗುತ್ತೆ. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಚಂದ್ರ ಸಂಚಾರ ಮಾಡ್ತಿರೋದು ಇಂದು ನಿಮ್ಮ ಮನಸ್ಸನ್ನು
ಅತ್ಯಂತ ಪ್ರಸನ್ನವಾಗಿರಿಸುತ್ತೆ. ನಿಮ್ಮ ಸೌಮ್ಯ ಸ್ವಭಾವ ಮತ್ತು ನಾಯಕತ್ವದ ಗುಣ ಸಮಾಜದಲ್ಲಿ ಜನಪ್ರಿಯತೆ ಹೆಚ್ಚು ಮಾಡಿಸುತ್ತೆ. ಭಾಗ್ಯಸ್ಥಾನದಲ್ಲಿ ಗ್ರಹಗಳ ಬದಲಾವಣೆಗಾಗಿ ಧನಾತ್ಮಕ ಆಲೋಚನೆ ಹೆಚ್ಚಾಗುತ್ತೆ. ಹಳೆಯ ಗೊಂದಲಗಳು ನಿವಾರಣೆ ಆಗುತ್ತೆ. ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀರಾ. ಉದ್ಯೋಗದಲ್ಲಿ ಕಚೇರಿಯಲ್ಲಿ ಉತ್ತಮ ಸಹಕಾರ ದೊರೆಯುತ್ತೆ. ನಾಯಕತ್ವದ ಗುಣ ನಿಮಗಿರುತ್ತೆ. ಉದ್ಯೋಗ ನಿಮಿತ್ತ ಅಥವಾ ವ್ಯಾವಹಾರಿಕ ದೂರದ ಊರುಗಳಿಗೆ ಪ್ರಯಾಣ ಬೆಳೆಸುವಾಗ ಈ ಪ್ರಯಾಣ ಅತ್ಯಂತ ಯಶಸ್ವಿಯಾಗಿ ಭವಿಷ್ಯದಲ್ಲಿ ದೊಡ್ಡ ಲಾಭ ತಂದುಕೊಡುತ್ತೆ. ಕಲೆ, ಫ್ಯಾಷನ್, ವಿನ್ಯಾಸ, ಸೌಂದರ್ಯವರ್ಧಕ ಇದರಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಅತ್ಯಂತ ಸುವರ್ಣಾವಕಾಶದ ಆಫರ್ಗಳು ಬರುತ್ತೆ. ಆರ್ಥಿಕವಾಗಿ ಬಹಳ ಸುದಿನ ಅಂತ ಹೇಳ್ಬೋದು. ಭಾಗ್ಯಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರುತ್ತೆ. ಇವತ್ತು 9ನೇ ಮನೆಯಲ್ಲಿ ಶುಕ್ರ, ಬುಧ ಈ ಪ್ರಭಾವ ಹಠಾತ್ ಧನಲಾಭ ತಂದುಕೊಡುತ್ತೆ. ದೀರ್ಘಕಾಲದಿಂದ ಬರಬೇಕಿರೋ ಬಾಕಿ ಹಣ ಬಂದು ಕೈ ಸೇರುತ್ತೆ. ರಿಯಲ್ ಎಸ್ಟೇಟು, ಚಿನ್ನ, ಷೇರು ಮಾರುಕಟ್ಟೆ ಇದರಲ್ಲೆಲ್ಲ ಹೂಡಿಕೆ ಮಾಡೋಕ್ಕೆ ಅಭಿಜಿತ್ ಮುಹೂರ್ತ ಬಹಳ ಶ್ರೇಷ್ಠವಾದ ದಿನ. ಹೊಸ ಪಾಲುದಾರಿಕೆ, ಹೊಸ ಒಪ್ಪಂದ ಇದಕ್ಕೆಲ್ಲ ಸೈನ್ ಹಾಕೋಕ್ಕೆ ಮಾರುಕಟ್ಟೆ ವ್ಯಾಪಾರದ ಕ್ರೆಡಿಟ್ ಅನ್ನು ನೀವು ಅರ್ಥ ಮಾಡಿ ಇಟ್ಕೊಂಡಿರ್ಬೇಕು. ಕುಟುಂಬದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಭಾಗವಹಿಸ್ತೀರಾ. ತಂದೆಯವ್ರ ಕಡೆಯಿಂದ ಅಥವಾ ಹಿರಿಯರಿಂದ ದೊಡ್ಡ ಮಟ್ಟದ ಬೆಂಬಲನ ನಿಮಗೆ ಮಾರ್ಗದರ್ಶನವಾಗಿ ಸಿಗುತ್ತೆ. ದಾಂಪತ್ಯ ಜೀವನ ಮಧುರತೆಯಿಂದ ಇರುತ್ತೆ. ಜೀವನ ಸಂಗಾತಿಯ ಬಾಂಧವ್ಯ ಅರ್ಥ ಮಾಡಿಕೊಂಡು ಅವ್ರ ಜೊತೆಗೆ ನಿಮ್ಮ ಸಂಬಂಧ ಗಟ್ಟಿಯಾಗತ್ತೆ. ಪ್ರೇಮಿಗಳಿಗೆ ಅತ್ಯಂತ ರೊಮ್ಯಾಂಟಿಕ್ ದಿನ. ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೀತೀರಾ. ಅವಿವಾಹಿತರಿಗೆ ವಿವಾಹ ಸಂಬಂಧ ಕೂಡಿ ಬರುತ್ತೆ. ಇನ್ನು ಆರೋಗ್ಯ ದಿನವಿಡೀ ಚಟುವಟಿಕೆಯಿಂದ ಇರ್ತೀರಾ. ಉತ್ಸಾಹದಿಂದ ಇರ್ತೀರಾ. ಹಳೆಯ ದೀರ್ಘಕಾಲದ ಕಾಯಿಲೆ ಬಳಲ್ತಾ ಇದ್ರೆ ಆರೋಗ್ಯವು ಸುಧಾರಣೆ ಕಂಡು ಬರ್ತಾ ಇದೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು. ಸಾತ್ವಿಕ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು. ಅತಿಯಾದ ಕೆಲಸದಿಂದಾಗಿ ಸಂಜೆ ವೇಳೆ ಕಣ್ಣಿನ ಆಯಾಸ ಆಗ್ಬಹುದು, ಹುಷಾರಾಗಿರಿ. ಇನ್ನು ವಿಶೇಷ ಪರಿಹಾರ, ಶ್ರೀ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಬೇಕು. ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಜಪಿಸಬೇಕು. ಶುಭ ಬಣ್ಣ ಬಿಳಿ, ತಿಳಿ ಗುಲಾಬಿ, ಕ್ರೀಮ್ ಬಣ್ಣ. ಅದೃಷ್ಟ ಸಂಖ್ಯೆ 6 ಮತ್ತು 7. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಇವತ್ತಿನ ದಿನ ಕೌಟುಂಬಿಕ, ಆರ್ಥಿಕ, ಆಧ್ಯಾತ್ಮಿಕ ಅಪಾರ ಯಶಸ್ಸು, ನೆಮ್ಮದಿ ತಂದುಕೊಡುವಂಥ ಸುಂದರ ದಿನ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಅಷ್ಟಮ ಭಾವದಲ್ಲಿ ಮಿಥುನ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ ಇರೋದ್ರಿಂದ ನಿಮಗೆ ಬಹಳಷ್ಟು ಜಾಗರೂಕತೆಯಿಂದ ಇರಬೇಕಾಗಿರೋ ದಿನ. ವೃತ್ತಿಯಲ್ಲಿ ನಿಮಗೆ ಸವಾಲು ಎದುರಾಗಬಹುದು. ಯಶಸ್ಸು ಎರಡೂ ಒಟ್ಟೊಟ್ಟಿಗೆ ಬರಬಹುದು. ಕಚೇರಿಯಲ್ಲಿ ನಿಮ್ಮ ವಿರುದ್ಧ ನಡೆಯುತ್ತಿರೋ ರಹಸ್ಯ ತಂತ್ರಗಳು, ಶತ್ರುಗಳ ಪಿತೂರಿಗಳು ಧೂಳಿಪಟವಾಗತ್ತಿವತ್ತು. ನ್ಯಾಯಾಲಯದ ವ್ಯವಹಾರದಲ್ಲಿ ಅಥವಾ ಇಲಾಖೆಯಲ್ಲಿ ತನಿಖೆಗೆ ನಿಮಗೆ ಜಯ ಸಿಗುತ್ತೆ. 12ನೇ ಮನೆಯ ಚಂದ್ರನಿಗೆ ಕೆಲಸದ ನಿಮಿತ್ತ ಅತಿಯಾದ ಓಡಾಟ, ದೈಹಿಕ ಆಯಾಸ ಇದೆಲ್ಲ ಉಂಟಾಗಬಹುದು. ಸೊ ಹಾಗಾಗಿ ಸಣ್ಣ ಪುಟ್ಟ ತಪ್ಪುಗಳಾಗದಂತೆ ನಿಗಾವಹಿಸಿ. ಬಹುರಾಷ್ಟ್ರೀಯ ಕಂಪನಿಗಳಿಂದ ಆಫರ್ ಬರೋ ಚಾನ್ಸಸ್ ಇದೆ. ಉದ್ಯೋಗದಲ್ಲಿ ಧನಾತ್ಮಕ ಬದಲಾವಣೆ ಕಂಡುಕೊಳ್ತೀರಾ. ಇನ್ನು ಆರ್ಥಿಕವಾಗಿ ಸ್ವಲ್ಪ ಏರುಪೇರಿಂದ ಕೂಡಿರುತ್ತೆ ಇವತ್ತಿನ ದಿನ. 12ನೇ ಮನೆಯಲ್ಲಿ ಚಂದ್ರ, 8ನೇ ಮನೆಯಲ್ಲಿ ಗ್ರಹಗಳ ಪ್ರಭಾವದಿಂದ ಅನಿರೀಕ್ಷಿತ ವೆಚ್ಚ ಎದುರಾಗಬಹುದು. ಆರೋಗ್ಯ ಕಾರಣಕ್ಕೆ, ಗೃಹೋಪಯೋಗಿ ವಸ್ತುಗೆ, ರಿಪೇರಿಗೆ ಹಣ ವ್ಯಯ ಮಾಡ್ತೀರಾ. ಇನ್ನು ಹೊಸ ಹೂಡಿಕೆ ಮಾಡಲು, ಹೊಸ ಉದ್ಯಮಗಳನ್ನು ಆರಂಭಿಸಲು ಸೂಕ್ತ ದಿನ ಅಲ್ಲ. ಸೊ ಯಾವುದೇ ದೊಡ್ಡ ಆರ್ಥಿಕ ಒಪ್ಪಂದಕ್ಕೆ ಸಹಿ ಹಾಕಕ್ಕೆ ಹೋಗ್ಬೇಡಿ, ಬಹಳ ಕೆಟ್ಟದಾಗತ್ತೆ. ಯಾರಿಗೂ ಜಾಮೀನು ಮಾತ್ರ ಹಾಕಕ್ಕೆ ಹೋಗ್ಬೇಡಿ. ದೊಡ್ಡ ಮೊತ್ತದ ಹಣ ಅಂತೂ ನೀಡಕ್ಕೆ ಹೋಗ್ಬೇಡಿ, ಅದು ವಾಪಸ್ ಬರೋದೇ ಇಲ್ಲ. ಇನ್ನು ಕುಟುಂಬದಲ್ಲಿ 8ನೇ ಮನೆಯಲ್ಲಿ ಬುಧ, ಸೂರ್ಯ ಇರೋದ್ರಿಂದ ಮಾತಿನ ದಾಟಿ ಕೆಲವೊಮ್ಮೆ ಕಠಿಣ ಅನ್ನಿಸ್ಬೋದು ನಿಮ್ಮ ಕುಟುಂಬದವರಿಗೆ. ಹಾಗಾಗಿ ಮಾತನಾಡುವಾಗ ಅಹಂಕಾರನ ಕಡಿಮೆ ಮಾಡ್ಕೋಬೇಕು. ಜೀವನ ಸಂಗಾತಿಯೊಂದಿಗೆ ಆರೋಗ್ಯ ಸಣ್ಣ ಪುಟ್ಟ ಏರುಪೇರು ಕಾಣಿಸ್ಕೊಳ್ಬಹುದು, ಆದರೆ ಅವರ ಕಡೆ ಗಮನ ಹರಿಸಬೇಕು. ಸ್ವಲ್ಪ ಕಷ್ಟದ ಸಮಯದಲ್ಲಿ ಸಂಗಾತಿಯ ಮಾನಸಿಕ ನಿಮಗೊಂದು ಧೈರ್ಯ ಬಲವನ್ನು ತಂದುಕೊಡುತ್ತೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ ಇದ್ರೆ ಅದೆಲ್ಲ ದೂರ ಆಗಿ ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತೆ. ಇನ್ನು ಆರೋಗ್ಯ, ರಕ್ತದೊತ್ತಡ, ಉಷ್ಣಬಾಧೆ, ಕಣ್ಣಿನ ತೊಂದರೆ ಇರೋರು ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಇರಬೇಕು. 12ನೇ ಮನೆಯಲ್ಲಿ ಚಂದ್ರ ವಿನಾಕಾರಣ ಮಾನಸಿಕ ಆತಂಕ, ನಿದ್ರಾಹೀನತೆ,
ಇದೆಲ್ಲ ಕಾಡ್ಬೋದು. ಸ್ವಲ್ಪ ನೆಮ್ಮದಿಯಿಂದ ಇರಲು ಪ್ರಯತ್ನಿಸಬೇಕು. ವಿದ್ಯಾರ್ಥಿಗಳಿಗೆ ಮನಸ್ಸು ಸಾಮಾಜಿಕ ಜಾಲತಾಣದ ಕಡೆಗೆ, ಅನಗತ್ಯ ವಿಷಯಗಳತ್ತ ವಾಲತ್ತೆ. ಹುಷಾರಾಗಿರಿ. ಏಕಾಗ್ರತೆ ಬಹಳ ಕಷ್ಟ ಆಗುತ್ತೆ. ಸಂಶೋಧನೆ ಕಠಿಣ ವಿಷಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಧನಾತ್ಮಕ ಆಲೋಚನೆ ಮೂಡುತ್ತೆ. ವಿಶೇಷ ಪರಿಹಾರ, ರಾಷ್ಟ್ರಾಧಿಪತಿ ಮಂಗಳನ ಬಲದಿಂದ ಹನುಮಾನ್ ಚಾಲಿಸ 3 ಬಾರಿ ಪಠಿಸಬೇಕು. ಆಂಜನೇಯ ಸ್ವಾಮಿಗೆ ಕೆಂಪು ಹೂನ ಅರ್ಪಿಸಬೇಕು. ಇನ್ನು ಶುಭ ಬಣ್ಣ ಗಾಢ ಕೆಂಪು ಮತ್ತೆ ಕೇಸರಿ. ಶುಭ ಸಂಖ್ಯೆ, ಅದೃಷ್ಟ ಸಂಖ್ಯೆ 9 ಮತ್ತೆ 1. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಂಯಮ ಪರೀಕ್ಷೆ ಆಗುವಂತ ದಿನ. ಆರ್ಥಿಕ ವಿಷಯದಲ್ಲಿ ಜಾಗರೂಕತೆಯಿಂದಿರ್ತೀರಾ. ಕೋಪವನ್ನು ಹತೋಟಿಯಲ್ಲಿಟ್ಕೊಂಡ್ರೆ ಮಂಗಳನ ಬಲದಿಂದ ಎಲ್ಲ ಸವಾಲುಗಳನ್ನ ಯಶಸ್ವಿಯಾಗಿ ಮೆಟ್ಟಿ ನಿಲ್ತೀರಾ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಸೂರ್ಯ ಬುಧ ಶುಕ್ರ ಗ್ರಹ ಬಹಳಷ್ಟು ಶಕ್ತಿಶಾಲಿಯಾಗಿ ತ್ರಿಗ್ರಹಿ ಸಂಯೋಗ ಇದೆ. ಸಪ್ತಮ ಭಾವದಲ್ಲಿ ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ ಇವೆಲ್ಲವೂ ಜನ್ಮ ತಾಳಿದೆ. ಹಾಗಾಗಿ ಈ ಏಕಾದಶಿ ಭಾವ ತುಲಾ ರಾಶಿಯವರಿಗೆ ಸ್ವಾತಿ ನಕ್ಷತ್ರನ ತಂದುಕೊಡ್ತಾ ಇದೆ. ಶುಕ್ರವಾರ ಮತ್ತೆ ಏಕಾದಶಿ ಇರೋದ್ರಿಂದ ನೀವು ಮಾಡೋ ಜಪ ತಪಗಳಿಗೆ ಒಳ್ಳೆ ಯಶಸ್ಸು ಸಿಗುತ್ತೆ. ವೃತ್ತಿರಂಗದಲ್ಲಿ ನಿಮಗೆ ಅತ್ಯಂತ ಸಕ್ರಿಯವಾದ ದಿನ. ವೃತ್ತಿ ಸಂಬಂಧಗಳು ಬಲಪಡುತ್ತೆ. ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ನಡೆಯುವ ಪ್ರಮುಖ ಮಾತುಕತೆಗಳು ಯಶಸ್ವಿಯಾಗುತ್ತೆ. ನಿಮ್ಮ ಆಲೋಚನೆಗಳು ಹಾಗೂ ಹೊಸ ಯೋಜನೆಗೆ ಸೂಕ್ತ ಮನ್ನಣೆ ಸಿಗುತ್ತೆ. ಮಾರ್ಕೆಟಿಂಗು, ಸಾರ್ವಜನಿಕ ಸಂಪರ್ಕ, ವಕೀಲ್ ವೃತ್ತಿ ಇದರಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಬಹಳಷ್ಟು ಸುವರ್ಣ ಅವಕಾಶದ ದಿನ ಅಂತ ಹೇಳ್ಬಹುದು. ತಂಡದ ನಾಯಕತ್ವ ವಹಿಸುವ ಜವಾಬ್ದಾರಿ ಮತ್ತೆ ಅದು ನಿಮ್ಮದಾಗುತ್ತೆ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ನಿಮ್ಮಲ್ಲಿರುತ್ತೆ. ಆರ್ಥಿಕವಾಗಿ ಅತ್ಯಂತ ಲಾಭದಾಯಕ ದಿನ ಅಂತ ಹೇಳ್ಬೋದು. ಸಪ್ತಮ ಭಾವದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಇರೋದ್ರಿಂದ ಪಾಲುದಾರಿಕೆ ವ್ಯವಹಾರ ಮಾಡುವವರಿಗೆ ಇವತ್ತು ಬಂಪರ್ ಲಾಭ ಬರೋ ಚಾನ್ಸಸ್ ಇದೆ. ಹೊಸ ಒಪ್ಪಂದ ಮಾಡೋಕ್ಕೆ ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಒಳ್ಳೆ ಟೈಮ್. ಹೂಡಿಕೆಗಳಿಂದ ಅಥವಾ ಸಿಲುಕಿಕೊಂಡಿದ್ದ ಧನ ನಿಮ್ಮ ಕೈ ಸೇರುತ್ತೆ. ಹೊಸ ಹೂಡಿಕೆಗಳನ್ನ ಮಾಡಲು ಒಳ್ಳೆ ಮನಸ್ಸು ತೋರಿಸ್ತೀರಾ. ಆದಾಗ್ಯೂ 6ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ದೊಡ್ಡ ಮೊತ್ತದ ಸಾಲ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ. ಇನ್ನು ಆದಾಯದ ಹರಿವು ಉತ್ತಮವಾಗಿರುತ್ತೆ. ಅನಗತ್ಯ ಖರ್ಚನ್ನ ನಿಯಂತ್ರಿಸ್ಕೊಳ್ಬೇಕು. ಕುಟುಂಬದಲ್ಲಿ ಅದ್ಭುತ ಸಾಮರಸ್ಯ ಇದೆ. ಜೀವನ ಸಂಗಾತಿಯೊಂದಿಗೆ ಪ್ರೀತಿ ನಂಬಿಕೆ ಹೆಚ್ಚಾಗತ್ತೆ. ಪ್ರೇಮಿಗಳಿಗೆ ಒಂದು ರೊಮ್ಯಾಂಟಿಕ್ ದಿನ. ನಿಮ್ಮ ಪ್ರೇಮದ ವಿಷಯ ಪೋಷಕರ ಮುಂದೆ ಪ್ರಸ್ತಾಪಿಸಲು, ಮಾತುಕತೆ ಆರಂಭಿಸಲು ಇವತ್ತು ಬಹಳ ಒಳ್ಳೆ ದಿನ. ಬಂಧು ಮಿತ್ರರು ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸುಖಾಂತ್ಯಗೊಳ್ಳುತ್ತೆ. ಮಾನಸಿಕವಾಗಿ ಆರೋಗ್ಯ ಬಹಳ 4 ಗೋಡೆ ಮಧ್ಯೆ ಇರೋ ತರ ಫೀಲ್ ಆಗುತ್ತೆ. ಬಹಳ ಕೆಟ್ಟದಾಗಿರುತ್ತೆ ನಿಮ್ಮ ಆರೋಗ್ಯ. ಸೊ ಹಾಗಾಗಿ ಅತಿಯಾಗಿ ಆರೋಗ್ಯ ಸಮಸ್ಯೆ ಇದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಪ್ರತಿಷ್ಠಿತ ಕಂಪನಿಗಳಿಂದ ಉನ್ನತ ವ್ಯಾಸಂಗ ಮಾಡೋರಿಗೆ ಧನ ಲಾಭದ ಯೋಗ ಇದೆ. ವಿಶೇಷ ಪರಿಹಾರ, ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ಪ್ರಭಾವದಿಂದ ಏಕಾದಶಿ ಆಗಿರೋದ್ರಿಂದ ಭಗವಾನ್ ವಿಷ್ಣುಗೆ ಹಳದಿ ಬಣ್ಣದ ಹೂ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪಿಸಬೇಕು. ಶುಭ ಬಣ್ಣ ಹಳದಿ, ಕೇಸರಿ, ತಿಳಿ ಹಳದಿ. ಶುಭ ಸಂಖ್ಯೆ 3 ಮತ್ತೆ 5. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಇವತ್ತು ಆರ್ಥಿಕ, ವ್ಯವಹಾರವಾಗಿ, ಕುಟುಂಬಿಕವಾಗಿ ಸುಂದರ ಮತ್ತೆ ಸುವರ್ಣ ಅವಕಾಶಗಳ ದಿನ. ತಾಳ್ಮೆ ಮತ್ತೆ ಸೌಮ್ಯ ಸ್ವಭಾವ ಬಹಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ 6ನೇ ಭಾವದಲ್ಲಿ ರೋಗ, ಶತ್ರು, ಸವಾಲುಗಳ ಸ್ಥಾನದಲ್ಲಿ ಸೂರ್ಯ, ಬುಧ ಮತ್ತೆ ಶುಕ್ರ ಸಂಚಾರದ ಮಾಡ್ತಾ ಇದ್ದಾನೆ. ಸಂಯೋಗವಿದೆ ಇವ್ರು ಮೂವರ್ದು. ಹಾಗಾಗಿ ತುಲಾ ರಾಶಿಯವರಿಗೆ ಸ್ವಲ್ಪ ಅತ್ಯಂತ ಜಾಗರೂಕತೆಯಿಂದಿರಬೇಕು. ಇನ್ನು ಉದ್ಯೋಗದಲ್ಲಿ ಕಠಿಣ ಪರಿಶ್ರಮದ ಮತ್ತು ವ್ಯವಸ್ಥಿತ ಕೆಲಸಗಳಿಗೆ ಕಚೇರಿಯಲ್ಲಿ ಉತ್ತಮ ಮನ್ನಣೆ ಸಿಗುತ್ತೆ. ಮೇಲಧಿಕಾರಿಗಳಿಂದ ಜವಾಬ್ದಾರಿ ಸಿಗುತ್ತೆ. 6ನೇ ಮನೆಯಲ್ಲಿ ಸೂರ್ಯ, ಬುಧ, ಶುಕ್ರ ಇರೋದ್ರಿಂದ ಸಹೋದ್ಯೋಗಿಗಳೊಂದಿಗೆ ಪೈಪೋಟಿ ಇರುತ್ತೆ. ರಹಸ್ಯದ್ದು ಇದೆಲ್ಲ ಎದುರಾಗತ್ತೆ. ಯಾರೊಂದಿಗೂ ವಿನಾಕಾರಣ ವಾದ ಕಿಳಿಯಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ವಕೀಲ, ಬ್ಯಾಂಕಿಂಗು, ಅಧಿಕಾರ
ರಕ್ಷಣಾ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರೆ ದೊಡ್ಡ ಯಶಸ್ಸು ನಿಮಗೆ ಸಿಗತ್ತೆ. ಆರ್ಥಿಕವಾಗಿ ದ್ವಿತೀಯ ಭಾವದಲ್ಲಿ ಶನಿ ಇರೋದ್ರಿಂದ ಆದಾಯದ ಹರಿವು ಸ್ಥಿರವಾಗಿಯೇ ಇರುತ್ತೆ. ಆದರೆ ಹಳೆಯ ಬಾಕಿ ಹಣ ವಸೂಲಿ ಮಾಡೋದು ನೀವು ಎಂದಿಗಿಂತ ಹೆಚ್ಚು ಶ್ರಮ ಪಡಬೇಕಾಗಬಹುದು. ಹೊಸ ಉದ್ಯಮಗಳಿಗೆ ಹಣ ಹೂಡುವ ಮುನ್ನ ಅಥವಾ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಅನುಭವಸ್ಥರ ಸಲಹೆ ಪಡೆದು ಅಭಿಜಿತ್ ಮುಹೂರ್ತದಲ್ಲಿ ಅದನ್ನ ಈಡೇರಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಅಥವಾ ಸಾಲದ ಬಾಕಿ ತೀರಿಸಲು ಆಕಸ್ಮಿಕವಾಗಿ ಹಣ ಬರೋ ಚಾನ್ಸಸ್ ಇದೆ. ಆಡಂಬರ ವಸ್ತುಗಳನ್ನು ಖರೀದಿಯನ್ನ ನಿಲ್ಲಿಸಬೇಕಾಗತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಸದಸ್ಯರು ಮನಸ್ಸಿಗೆ ನೋವು ಉಂಟು ಆಗ್ಬೋದು. ವಿಶೇಷವಾಗಿ ಮಾತನಾಡುವಾಗ ಸ್ವಲ್ಪ ಗೌರವದಿಂದ ಮಾತನಾಡಿ. ಸಣ್ಣ ಪುಟ್ಟ ವಿಷಯಗಳಿಗೆ ದೊಡ್ಡ ರಂಪ ಮಾಡಕ್ ಹೋಗ್ಬೇಡಿ. ನಿಮ್ಮ ಕೆಲಸದ ಒತ್ತಡ ಸಂಗಾತಿ ಮೇಲೆ ತೋರ್ಸಕ್ ಹೋಗ್ಬೇಡಿ. ಸಂಜೆ ವೇಳೆ ಸಂಗಾತಿಯೊಂದಿಗೆ ಧಾರ್ಮಿಕ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಬಹಳ ಒಳ್ಳೆಯದಾಗುತ್ತೆ. ಪ್ರೇಮಿಗಳಿಗೆ ಸಾಮಾನ್ಯವಾದ ದಿನ. ಅನಗತ್ಯ ವಸ್ತುಗಳ ಖರೀದಿನ ಕಡಿಮೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ನಿಮಗೆ ಅಜೀರ್ಣ ಸಮಸ್ಯೆ, ಮೂಳೆ ನೋವು, ಕೀಲು ನೋವು ಕಾಣಿಸ್ಕೊಳ್ಬಹುದು. ಹಾಗಾಗಿ ಕಾಲಕ್ಕೆ ಸರಿಯಾಗಿ ಟೈಮಿಗೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಅತಿಯಾದ ಕೆಲಸದ ಒತ್ತಡ, ಮಾನಸಿಕ ಆಯಾಸ, ನಿದ್ರಾಹೀನತೆ, ಪವಿತ್ರ ನಿರ್ಜಲ ಏಕಾದಶಿ ಇರೋದ್ರಿಂದ ಸ್ವಲ್ಪ ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆ ಬರದಂತೆ ತಡಿಬೇಕು. ಅಭ್ಯಾಸದ ಕಡೆ ಗಮನ ಹರಿಸಬೇಕು. ಶನಿದೇವನ ಪ್ರಭಾವದಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ. ತಾಂತ್ರಿಕ ಮತ್ತು ವೈದ್ಯಕೀಯ ವಿಭಾಗದಲ್ಲಿ ಹೆಚ್ಚಿನ ಪರಿಶ್ರಮ ಅಗತ್ಯ. ವಿಶೇಷ ಪರಿಹಾರ ನೋಡೋದಾದ್ರೆ ನಿಮ್ಮ ಶನಿ ರಾಶ್ಯಾಧಿಪತಿ ಇರೋದ್ರಿಂದ ಸಂಜೆ ಅರಳಿ ಮರಕ್ಕೆ ಸಾಸಿವೆ ಎಣ್ಣೆ ದೀಪನ ಹಚ್ಚಬೇಕು. ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸ್ಬೇಕು. ಶುಭ ಬಣ್ಣ ಗಾಢ ನೀಲಿ ಮತ್ತೆ ನೇರಳೆ. ಶುಭ ದಿಕ್ಕು ಪೂರ್ವ ಮತ್ತೆ ದಕ್ಷಿಣ. ಅದೃಷ್ಟ ಸಂಖ್ಯೆ 8 ಮತ್ತೆ 4. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಶಿಸ್ತಿನ ಸಿಪಾಯಿಗಳಂತೆ ನೀವಿರ್ತೀರಾ. ತಾಳ್ಮೆ, ಕಠಿಣ ಪರಿಶ್ರಮ, ಮಾತಿನ ಮೇಲೆ ಸಂಯಮ ಇದೆಲ್ಲ ಇಟ್ಕೊಂಡ್ರೆ ಬಹಳಷ್ಟು ಚೆನ್ನಾಗಾಗ್ತೀರ. ನಮ್ಮ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ ಇರೋದ್ರಿಂದ ನವಮ ಭಾವದಲ್ಲಿ ಅಂದ್ರೆ ಭಾಗ್ಯಸ್ಥಾನದಲ್ಲಿ ಇದ್ದಾನೆ. ಉದ್ಯೋಗದಲ್ಲಿ, ವೃತ್ತಿ ರಂಗದಲ್ಲಿ ನಿಮಗೆ ಅತ್ಯಂತ ಪ್ರಗತಿಪರ, ಸೃಜನಶೀಲತೆಯಿಂದ ಕೂಡಿರುತ್ತೆ ಇವತ್ತಿನ ದಿನ. ಪಂಚಮ ಭಾವದಲ್ಲಿ ಮತ್ತೆ ನವಮ ಭಾವದಲ್ಲಿ ನೀವು ಯಶಸ್ವಿಯತ್ತ ಮುನ್ನಡಿತೀರಾ. ಇನ್ನು 9ನೇ ಮನೆಯಲ್ಲಿ ಚಂದ್ರನ ಪ್ರಭಾವ ನಿಮಗೆ ದೀರ್ಘಕಾಲದ ಸ್ಥಗಿತಗೊಂಡಿದ್ದ ಕೆಲಸಗಳೆಲ್ಲ, ಪ್ರಾಜೆಕ್ಟ್ಗಳು ಪುನರಾರಂಭ ಆಗಕ್ಕೆ ಯಶಸ್ವಿ ಆಗತ್ತೆ. ಕಚೇರಿಯಲ್ಲಿ ಹೊಸ ಆಲೋಚನೆಗಳಿಗೆ, ನಿಮ್ಮ ಕಾರ್ಯವೈಖರಿಗೆ ಮೇಲಧಿಕಾರಿಗಳು ಅವರಿಂದ ಪ್ರಶಂಸೆ ಕೂಡ ಸಿಗತ್ತೆ ನಿಮಗೆ. ನೀವೇನಾದರೂ ಸಂಶೋಧನೆ, ಬೋಧನೆ, ವಿನ್ಯಾಸ, ತಾಂತ್ರಿಕ ಕ್ಷೇತ್ರ ಇದರಲ್ಲಿ ಕೆಲಸ ಮಾಡ್ತಿದ್ರೆ ಒಳ್ಳೆ ಅವಕಾಶ ಸೃಷ್ಟಿಯಾಗತ್ತೆ. ಉದ್ಯೋಗ ನಿಮಿತ್ತ ದೂರ ಊರಿಗೆ ಹೋಗೋದು, ವಿದೇಶ ಪ್ರಯಾಣ ಮಾಡೋದು ಇದೆಲ್ಲ ಯೋಜನೆಯನ್ನ ರೂಪಿಸ್ತೀರಾ. ಅದು ನಿಮಗೆ ಧನಾತ್ಮಕ ಫಲಿತಾಂಶ ಕೂಡ ಸಿಗತ್ತೆ. ಆರ್ಥಿಕ ದೃಷ್ಟಿಯಿಂದ ನಿಮಗೆ ಅತ್ಯಂತ ಶುಭದಾಯಕವಾದ ದಿನ. ಆಕಸ್ಮಿಕ ಧನಲಾಭ ಯೋಗ ಇದೆ. ಪಂಚಮ ಭಾವದಲ್ಲಿ ರಾಜಯೋಗದ ಪ್ರಭಾವ ಇರೋದ್ರಿಂದ ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ಲಾಟರಿ ಇದರಲ್ಲೆಲ್ಲ ಉತ್ತಮ ಲಾಭ ಬರಕ್ಕೆ ನಿಮಗಿರುತ್ತೆ. ಅತಿಯಾದ ಆತುರ ಮಾಡಕ್ ಹೋಗ್ಬೇಡ್ರಿ. ಆದ್ರೆ ಸಾಧಾರಣವಾಗಿ ನೀವು ದಿನನಿತ್ಯ ಯಾವ ತರ ಹೂಡಿಕೆ ಮಾಡ್ತೀರಾ ಆ ತರ ಮಾಡಿ ಒಳ್ಳೆ ಲಾಭ ಬರುತ್ತೆ. ನಾವು ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು, ಉದ್ಯೋಗ ವಿಸ್ತರಣೆ ಮಾಡಲು, ವ್ಯಾಪಾರ ವಿಸ್ತರಣೆ ಮಾಡಲು ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಬಹಳ ಶ್ರೇಷ್ಠವಾದ ಸಮಯ. ಗ್ರಾಹಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಆರ್ಥಿಕ ಸ್ಥಿತಿ ಗಟ್ಟಿಯಾಗುತ್ತೆ. ಆಮೇಲೆ ದೀರ್ಘಕಾಲದಿಂದ ಕಾಡ್ತಾ ಇರೋ ಆರ್ಥಿಕ ಬಿಕ್ಕಟ್ಟು ದೂರ ಆಗುತ್ತೆ. ಬರ್ಬೇಕಿದ್ದ ಹಳೆ ಬಾಕಿ ಹಣ ಎಲ್ಲ ಬಂದು ಕೈ ಸೇರತ್ತೆ. ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ, ಧಾರ್ಮಿಕ ಚಟುವಟಿಕೆ ಹೆಚ್ಚಾಗಿ ಸುಂದರ ದಿನವನ್ನ ಕಳೀತೀರ. ಪ್ರೇಮಿಗಳಿಗೆ ಅತ್ಯಂತ ರೊಮ್ಯಾಂಟಿಕ್ ದಿನ. ಪಂಚಮ ಭಾವದಲ್ಲಿ ಶುಕ್ರ ಮತ್ತೆ ಬುಧನ ಕೃಪೆಯಿಂದ ಸಂಬಂಧದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಪ್ರೀತಿ ದುಪ್ಪಟ್ಟಾಗತ್ತೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗತ್ತೆ.
ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಕಲ ಯೋಚನೆಗಳನ್ನು ಕೊಡುತ್ತೆ. ಮತ್ತೆ ಮಕ್ಕಳ ಕಡೆಯಿಂದ ಶುಭ ವಾರ್ತೆನ ಕೇಳ್ತೀರಾ. ಸಂತಾನಕ್ಕಾಗಿ ಅಪೇಕ್ಷೆ ಪಡುವ ದಂಪತಿಗಳಿಗೆ ಸಂತಾನ ಯೋಗ ಕೂಡ ಸಿಗುತ್ತೆ. ತಂದೆ ಕುಟುಂಬದ ಹಿರಿಯ ಆರೋಗ್ಯ ಸುಧಾರಣೆ ಕಂಡು ಬರುತ್ತೆ. ಅವರ ಮಾರ್ಗದರ್ಶನ ನಿಮಗೆ ಬಹಳ ಒಳ್ಳೆಯ ದಾರಿದೀಪ ಭವಿಷ್ಯಕ್ಕೆ ಆಗುತ್ತೆ. ಆರೋಗ್ಯ ದೃಷ್ಟಿಯಿಂದ ಭಾಗ್ಯ ಸ್ಥಾನದಲ್ಲಿ ಚಂದ್ರ ನಿಮ್ಮ ಮಾನಸಿಕ ಸ್ಥಿತಿ ಅತ್ಯಂತ ಉತ್ಸಾಹಭರಿತವಾಗಿ ಇರ್ತಾನೆ. ಕಾಲಿನ ನೋವು, ಗ್ಯಾಸ್ಟ್ರಿಕ್ಕು, ಕಾಡ್ಬತ್ತೆ, ಜಾಗ್ರತೆ ವಹಿಸಿ. ಇವತ್ತು ಅತ್ಯಂತ ಪವಿತ್ರವಾದ ಏಕಾದಶಿ ದಿನ ಇರೋದ್ರಿಂದ ಮಂತ್ರ ಪಠನೆ, ಜಪ, ತಪ, ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಕಠಿಣ ವಿಷಯಗಳನ್ನು ಸುಲಭವಾಗಿ ಗ್ರಹಿಸ್ತೀರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ಧನ ಲಾಭದ ಫಲಿತಾಂಶ ಇದೆ. ವಿಶೇಷ ಪರಿಹಾರ ನೋಡೋದಾದ್ರೆ ಶುಕ್ರವಾರ ಮತ್ತೆ ಏಕಾದಶಿ ಒಟ್ಟಿಗೆ ಬಂದಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠಿಸೋದು, ಅಥವಾ ನಿಮ್ಮ ರಾಶ್ಯಾಧಿಪತಿ ಶನಿ ಆಗಿರೋದ್ರಿಂದ ಶಿವ ಪಂಚಾಕ್ಷರಿ ಮಂತ್ರನ ಪಠಿಸೋದು. ಓಂ ನಮಃ ಶಿವಾಯ ಮಂತ್ರ 108 ಬಾರಿ ಜಪಿಸಬೇಕಾಗತ್ತೆ. ಅದೃಷ್ಟ ಬಣ್ಣ ತಿಳಿ ನೀಲಿ, ಬಿಳಿ, ಆಕಾಶ ನೀಲಿ. ಅದೃಷ್ಟ ಸಂಖ್ಯೆ 8 ಮತ್ತೆ 5. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಪ್ರೇಮ ಜೀವನದ ದೃಷ್ಟಿಯಿಂದ ಅತ್ಯಂತ ಯಶಸ್ವಿ ಹಾಗೂ ಸುವರ್ಣಾವಕಾಶದ ದಿನ. ಭಾಗ್ಯದ ಬೆಂಬಲ ನಿಮಗೆ ಧನಾತ್ಮಕ ಯೋಚನೆಗಳನ್ನ ಮುನ್ನಡೆದು ಭಾಗ್ಯದ ಕೃಪೆ ನಿಮ್ಮ ಮೇಲಿರುತ್ತೆ. ಇನ್ನು ಮುಂದಿನ ಹಾಗೂ ಕೊನೆ ರಾಶಿ ಮೀನರಾಶಿ. ತೃತೀಯ ಭಾವದಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಸುಖ, ಆಸ್ತಿ, ಮಾತೃಸ್ಥಾನ ಇದೆಲ್ಲ ಸಿಗತ್ತೆ. ಮಿಥುನ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ ಅದ್ಭುತ ತ್ರಿಗಣಿ ಯೋಗ ಇರೋದ್ರಿಂದ ಚತುರ್ಥ ಭಾವದಲ್ಲಿ ಅತ್ಯಂತ ಬಲಿಷ್ಠವಾದ ಬುಧಾದಿತ್ಯ ಯೋಗ ಮತ್ತೆ ಲಕ್ಷ್ಮೀನಾರಾಯಣ ಯೋಗ ಜನ್ಮ ತಾಳಿದೆ. ಇನ್ನು ಚಂದ್ರ ಅಷ್ಟಮ ಭಾವದಲ್ಲಿ ತುಲಾ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಭಾವದ ರಾಜಯೋಗಗಳು, ಭೌತಿಕ ಸುಖ ಸೌಕರ್ಯಗಳು ನೀಡ್ತಾನೆ. ಆಮೇಲೆ ಅತ್ಯಂತ ಜಾಗರೂಕರಾಗಿ ಮತ್ತೆ ಸಂಯಮದಿಂದ ಇರಲು ಗ್ರಹಗತಿಗಳು ಸೂಚಿಸ್ತವೆ. ವೃತ್ತಿರಂಗದಲ್ಲಿ ನಿಮಗೆ ಮಿಶ್ರ ಫಲಗಳು ಕೂಡಿರುತ್ತೆ. ಸವಾಲುಗಳ ನಡುವೆ ನಿಮ್ಮ ಕಾರ್ಯಕ್ಷಮತೆಯನ್ನು ಸಾಬೀತು ಮಾಡ್ಕೊಳ್ಳಕ್ಕೆ ಅಷ್ಟಮದಲ್ಲಿ ಚಂದ್ರನ ಪ್ರಭಾವ ಇರೋದ್ರಿಂದ ಕಚೇರಿಯಲ್ಲಿ ವಿನಾಕಾರಣ ತಪ್ಪು ತಿಳುವಳಿಕೆಗಳು, ಸಣ್ಣ ಪುಟ್ಟ ರಾಜಕೀಯ ಎದುರಾಗಬಹುದು. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಸ್ವಲ್ಪ ಸಂಯಮ ಇರಲಿ. ವಾದ ಅಂತೂ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಭವಿಷ್ಯದ ಯೋಜನೆಗಳನ್ನ ಅಥವಾ ಕಚೇರಿಯ ರಹಸ್ಯ ಕಡತಗಳನ್ನ ಇತರರೊಂದಿಗೆ ಹಂಚಿಕೊಳ್ಳಕ್ ಹೋಗ್ಬೇಡಿ. ಕೆಲಸದಲ್ಲಿ ಆತುರ ಪಡಕ್ ಹೋಗ್ಬೇಡಿ. ಪ್ರತಿಯೊಂದು ನಿರ್ಧಾರ ಸೂಕ್ಷ್ಮವಾಗಿ ಪರಿಶೀಲಿಸಿ ತೆಗೆದುಕೊಳ್ಬೇಕು. ಆಮೇಲೆ ಚತುರ್ಥ ಭಾವದಲ್ಲಿ ಬುಧ, ಶುಕ್ರ ಕೃಪೆಯಿಂದಾಗಿ ಬೋಧನಾ, ಸಾಹಿತ್ಯ, ಕಲೆ, ರಿಯಲ್ ಎಸ್ಟೇಟು ಇದರಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರೋರಿಗೆ ಒಳ್ಳೆ ಅವಕಾಶ ಹುಡುಕೊಂಡು ಬರುತ್ತೆ. ಆರ್ಥಿಕ ದೃಷ್ಟಿಯಿಂದ ಸ್ವಲ್ಪ ಏರುಪೇರಾಗಿರುತ್ತೆ ಇವತ್ತಿನ ದಿನ. ಚತುರ್ಥ ಭಾವದಲ್ಲಿ ರಾಜಯೋಗದ ಪ್ರಭಾವ ಇದೆ. ಭೂಮಿ, ವಾಹನ, ಆಸ್ತಿ ಮಾರಾಟ, ಧನಲಾಭದ ಯೋಗ ಇದೆ. ಆದರೆ ದಿನ ಸಾಮಾನ್ಯದ ಆದಾಯ ಸ್ವಲ್ಪ ನಿಧಾನಗತಿಯಲ್ಲಿರುತ್ತೆ. ಅಷ್ಟಮ ಚಂದ್ರ ಇರೋದ್ರಿಂದ ಇವತ್ತು ನಿಮಗೆ ಯಾವುದೇ ರೀತಿಯ ಹೊಸ ಹೂಡಿಕೆ ಮಾಡಲು ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣ ಮಾಡಲು ಒಳ್ಳೆ ಸಮಯ ಅಲ್ಲ. ಲಾಟ್ರಿ, ಸಟ್ಟ ವ್ಯವಹಾರ ಇದರಿಂದ ಸ್ವಲ್ಪ ದೂರ ಇರಬೇಕು ಮೀನರಾಶಿಯವರು. ಇವತ್ತು ಯಾರಿಗೂ ಮುಂಗಡವಾಗಿ ಸಾಲ ನೀಡಕ್ಕೆ ಹೋಗಬೇಡಿ. ಆಮೇಲೆ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಕ್ಕೆ ಅಭಿಜಿತ್ ಮುಹೂರ್ತ ಒಳ್ಳೆ ಟೈಮ್. ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಸುಖ ಸೌಕರ್ಯ ಹೆಚ್ಚಾಗತ್ತೆ. ತಾಯಿ ಕಡೆಯಿಂದ ಸಂಪೂರ್ಣ ಪ್ರೀತಿ ಬೆಂಬಲ ದೊರೆಯುತ್ತೆ. ಜಮೀನು ಅಥವಾ ಹೊಸ ವಾಹನ ಖರೀದಿ ಕನಸು ಕಾಣೋರಿಗೆ ಕುಟುಂಬದಿಂದ ಸಹಕಾರ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದ್ರೆ ಜೀವನ ಸಂಗಾತಿಯು ನಿಮ್ಮ ಕಷ್ಟದ ಸಮಯದಲ್ಲಿ ಮಾನಸಿಕ ಬೆಂಬಲವಾಗಿ ನಿಲ್ತಾರೆ. ಪರಸ್ಪರ ಭಾವನೆಗಳಿಗೆ ಗೌರವಿಸ್ತಾರೆ. ಪ್ರೇಮಿಗಳಿಗೆ ಸಾಮಾನ್ಯವಾಗಿರುತ್ತೆ ದಿನ. ಅತಿಯಾದ ಭಾವನೆಯಿಂದ ಸಂಗಾತಿಯೊಂದಿಗೆ ವಾದ ಉಂಟಾಗಬಹುದು. ಮಾತಿನಲ್ಲಿ ಮಧುರತೆ ಇರಲಿ. ಹವಾಮಾನ ವೈಪರ್ಯದಿಂದ ಸ್ವಲ್ಪ ಶೀತ, ಕೆಮ್ಮು, ಅಲರ್ಜಿ
ಅಥವಾ ಹೊಟ್ಟೆ ಸಂಬಂಧಿಸಿದ ತೊಂದರೆ ಕಾಣಿಸ್ಕೊಳ್ಬಹುದು. ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಇರಿ. ವೇಗದ ಮಿತಿ ಇರಲಿ. ವಿನಾಕಾರಣ ಮನಸ್ಸಿನಲ್ಲಿ ಭಯ ಅಥವಾ ಅಸ್ಥಿರತೆ ಕಾಡಬಹುದು. ಇವತ್ತು ಸ್ವಲ್ಪ ವಿಷ್ಣು ಸಹಸ್ರನಾಮ ಪಠಿಸೋದು, ಧ್ಯಾನ ಮಾಡೋದು, ಮನಸ್ಸಿನ ಕ್ಲೇಶ ದೂರ ಆಗಿ ಆಂತರಿಕ ಶಕ್ತಿ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟಮ ಚಂದ್ರನ ಪ್ರಭಾವದಿಂದ ಓದಿನಲ್ಲಿ ಏಕಾಗ್ರತೆ ಕಷ್ಟ ಆಗುತ್ತೆ. ಮನಸ್ಸು ಚಂಚಲವಾಗುತ್ತೆ. ಒಳ್ಳೆ ಧನಾತ್ಮಕ ಆಲೋಚನೆಗೆ ವೇಳಾಪಟ್ಟಿಯನ್ನು ಇಟ್ಕೊಂಡು ಹೋಗಿದ್ರೆ ಬಹಳ ಒಳ್ಳೆಯದು. ಇನ್ನು ವಿಶೇಷ ಪರಿಹಾರ, ಇವತ್ತು ಅತ್ಯಂತ ಪವಿತ್ರವಾದ ದಿನ, ಏಕಾದಶಿ. ಮತ್ತೆ ಭಗವಾನ್ ವಿಷ್ಣುವಿನ ಲಕ್ಷ್ಮೀವಿಗೆ ಹಳದಿ ಬಣ್ಣದ ಹೂವನ್ನು ಅರ್ಪಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ 108 ಬಾರಿ ಜಪಿಸಬೇಕು. ಇವತ್ತಿನ ಅದೃಷ್ಟ ಬಣ್ಣ ಕೇಸರಿ ತಿಳಿ ಗುಲಾಬಿ. ಅದೃಷ್ಟ ಸಂಖ್ಯೆ 3 ಮತ್ತು 7. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಇವತ್ತು ಕೌಟುಂಬಿಕವಾಗಿ ಸುಖ ಸಮೃದ್ಧಿ ದಿನ. ಆರ್ಥಿಕ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ನಿಮ್ಮ ತಾಳ್ಮೆ, ಆಧ್ಯಾತ್ಮಿಕ ಚಿಂತನೆ, ಸಂಯಮದ ನಡವಳಿಕೆ ದಿನವನ್ನ ಯಶಸ್ವಿಯಾಗಿ ಧನಾತ್ಮಕ ಚಿಂತೆಯಿಂದ ಪೂರ್ಣಗೊಳಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 26 ಜೂನ್ 2026 ದಿನದ ಪಂಚಾಂಗದ ಸಂಪೂರ್ಣ ಮಾಹಿತಿ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯ ಕೇಳಬೇಕು ಅಂತ ಇದ್ರೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.